ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಮೇ 2024 ಶನಿವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ, ಪೂರ್ವಭಾದ್ರ ನಕ್ಷತ್ರ, ಐಂದ್ರ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 5:57 6:48 ಹಾಗೆಯೇ 6:50 7:40 ಬೆಳಿಗ್ಗೆ 11:51 ಮಧ್ಯಾಹ್ನ 12:41 ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ. ನೋಡ್ಕೊಂಡು ಹೆಜ್ಜೆ ಹಾಕಿ ಮಾಡೋ ಕೆಲಸ ನಮ್ಮನ್ನ ಪ್ರಕೃತಿ ಕದಲಿಸುತ್ತೆ ಮಕ್ಕಳೇ, ಕದಲಿಸುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತೇವೆ. ನಮಗೆ ಆ ಭಾವಗಳು ತುಂಬಿಸುವುದು ಕೂಡ ಪ್ರಕೃತಿಯೇ. ನಾವು ಅನ್ಕೋತೇವೆ ಇಲ್ಲ ನಮಗೆ ತುಂಬಿಸಿದೆ, ನಾವೇ ಮಾಡಿದ್ದು, ಇಲ್ಲ ಅವರು ಮಾಡಿದ್ದು, ಇಲ್ಲಿ ಇನ್ನೊಬ್ರು ಮಾಡಿಸಿದ್ದು. ಇಲ್ಲ ನೋಡಿ, ಇಲ್ಲೊಂದು ವಿಶೇಷವಾದ ಪ್ರಸಾದ ಇಲ್ಲಿದೆ. ಬೆಳೆಸ್ತವ್ರು ಯಾರು? ಆ ಬೆಳಿಬೇಕು ಅಂತ ಮನಸ್ಸು ಕೊಟ್ಟವ್ರು ಯಾರು? ಆ ಬೆಳೀಲಿಕ್ಕೆ ಸಹಾಯ ಮಾಡಿದವ್ರು ಯಾರು? ಅಲ್ಲಿಂದ ಅದನ್ನ ಕಟಾವು ಮಾಡಿದವ್ರು ಯಾರು? ಅದಕ್ಕೊಂದು ಬೆಲೆ ಕಟ್ಟಿದವ್ರು ಯಾರು? ಅದು ಮಾರ್ಕೆಟ್ಗೆ ಯಾರು ತಗೊಬಂದ್ರು? ಅಲ್ಲಿಂದ ಅದು ಅಂಗಡಿಗಳಿಗೆ ಹೇಗೋಯ್ತು? ಅಲ್ಲಿಂದ ಒಬ್ಬ ಗ್ರಾಹಕನ ಕೈಗೆ ಹೇಗೋಯ್ತು? ಆ ಗ್ರಾಹಕ ನನ್ನ ಹತ್ರ ಹೇಗೆ ತಗೊಬಂದ? ತಂದ ಮೇಲೆ ನನ್ನ ಅಷ್ಟು ಹಣ್ಣುಗಳಲ್ಲಿ ಈ ಹಣ್ಣು ನನಗೆ ಹೇಗೆ ಬರಬೇಕು, ಅದನ್ನ ನಾನು ತಿನ್ಬೇಕು. ನಾವು ಹೇಳ್ತೇವೆ ಇಲ್ಲ ತಂದವ್ರು ತಪ್ಪು, ಅವ್ರು ನನಗೆ ವಿಷ ಇಟ್ಬಿಟ್ರು, ನನಗೆ ಇನ್ಫೆಕ್ಷನ್ ಇತ್ತು, ಕೊಟ್ಟು ಸಾಯಿಸ್ಬಿಟ್ರು, ನನಗೆ ಕೆಡಿಸ್ಬಿಟ್ರು, ಕೆಡುಕು ಉಂಟು ಮಾಡಿದರು. ಇಲ್ಲ, ಮೊದಲೇ ಕಾಲಾತೀತವಾಗಿ ನಮ್ಮ ಎಲ್ಲ ನಿಯಮ ಯಮ ಮೊದಲೇ ನಿರ್ಧಾರ ಆಗಿರುತ್ತೆ. ಆ ಬುದ್ಧಿಗೆ ತಕ್ಕಂತೆ ಲಾಭ ನಷ್ಟ, ಹೆಂಡತಿ ಮಕ್ಕಳು, ಆರೋಗ್ಯ ಅನಾರೋಗ್ಯ ಎಲ್ಲ ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡುವುದಿಲ್ಲ. ನಾವೇನಾದ್ರೂ ಒಂದು ಒಳ್ಳೇದು ಮಾಡಿದ್ರೆ ಅದು ನಮ್ಮ ಕಷ್ಟ ಕಾಲಕ್ಕೆ ಹೇಗೋ ಬಂದು ಕಾಪಾಡುತ್ತೆ. ವಿಪರೀತವಾಗಿ ಮೋಸ ಮಾಡಿದ್ರೆ ನಮಗೂ ಅಂತ ಒಂದು ಕೆಟ್ಟ ಸಮಯ ಬಂದೇ ಬರುತ್ತೆ, ಆಗ ಎಲ್ಲ ಉಬ್ಬಿಸಿ ಹಾಕಿಬಿಡುತ್ತೆ ಅಂತ ಹೇಳ್ತೇವೆ. ಸೊ ಅಂತದರ ಒಂದು ಪ್ರಭಾವ ಯದ್ಭಾವಂ ತದ್ಭವತಿ. ಅದಕ್ಕೆ ಹೇಳ್ತಿರ್ತೇವೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ದೇವರು ಯಾವುದಿದೆಯೋ ಅದಲ್ಲ ಇರ್ಬೋದು, ಜೀಸಸ್ ಇರ್ಬೋದು, ಯಾರಾದರೂ ದೇವಿ ಇರ್ಬೋದು, ಶಂಕರಾಚಾರ್ಯರು ಇರ್ಬೋದು, ಮಧ್ವಾಚಾರ್ಯರು ಇರ್ಬೋದು, ರಾಮಾನುಜಾಚಾರ್ಯರು ಇರ್ಬೋದು, ಗಣಪತಿ ಇರ್ಬೋದು, ಶಾಸ್ತ್ರ ಇರ್ಬೋದು, ವಿಶ್ವಕ್ಸೇನರ್ ಇರ್ಬೋದು. ನಿಮಗೆ ಅಂತ ಒಂದು ಮನೆ ದೇವರು, ಕುಲದೇವರು, ಇಷ್ಟ ದೇವರು, ಗ್ರಾಮ ದೇವರು ಈ ಥರದ್ದಿರುತ್ತೆ. ಎದ್ದ ತಕ್ಷಣ ಸಂಕಲ್ಪ ಮಾಡಿಕೊಂಡು ಒಂದು ಸ್ನಾನ, ಒಂದು ಧೂಪ ದೀಪ ನಿನ್ನ ಪಾದಕ್ಕೆ ಹಾಕಿದ್ದೇನೆ, ನನ್ನನ್ನು ನಡೆಸು, ನನಗೊಂದು ಆದಷ್ಟು ಒಳ್ಳೆ ಬುದ್ಧಿ ಕೊಡು. ಒಳ್ಳೇದು ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಇನ್ನೊಬ್ಬರನ್ನ ಕಸಿದುಕೊಳ್ಳೋದು, ಇನ್ನೊಬ್ಬರ ಹತ್ರ ಮೋಸ ಮಾಡಿ ಕಿತ್ಕೊಳ್ಳೋದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು, ಇನ್ನೊಬ್ಬರನ್ನ ಬೆದರಿಸಿ ಕಿತ್ಕೊಳ್ಳೋದು, ಈ ತರದ ಒಂದು ದುರ್ಬುದ್ಧಿ ಕೊಡಬೇಡ ಭಗವಂತ ಅಂತಲೇ ಪ್ರಾರ್ಥನೆ. ಎಲ್ಲವೂ ನಿನ್ನ ಮೇಲೆ ಹಾಕಿದ್ದೇನೆ. ಬೆಳಿಗ್ಗೆ ಎದ್ದಿರೋದೇ ನಿನ್ನ ದಯೆಯಿಂದ, ಈ ದಿನವೂ ನಡೆಯುವುದು ನಿನ್ನಿಂದ. ನಾನು ಯಾರನ್ನು ಭೇಟಿ ಆಗ್ತೇನೆ ನಮಗೆ ಗೊತ್ತಿಲ್ಲ, ಯಾವ ರೂಪದಲ್ಲಿ ಒಳ್ಳೇದು ಬರುತ್ತೆ ಗೊತ್ತಿಲ್ಲ, ಯಾವ ರೂಪದಲ್ಲಿ ಕೆಟ್ಟದ್ದು ಬರುತ್ತೆ ಗೊತ್ತಿಲ್ಲ, ನಾವು ಯಾರ ರೂಪದಲ್ಲಿ ಇನ್ನೊಬ್ರು ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ತೇವೋ ಗೊತ್ತಿಲ್ಲ, ಇನ್ನೊಬ್ರು ಬಾಚ್ಕೊಳ್ಳಿಕ್ಕೂ ನಾವು ಹೋಗಬಹುದು, ಮಾಡುತ್ತೆ. ಆದಷ್ಟು ಭಗವಂತ ನಮಗೊಂದು ಸದಾ ಸದ್ಬುದ್ಧಿ ಕೊಡು. ನೋಡಿ, ಒಂದು ಶೆಟ್ಟಿಯ ಅಂಗಡಿ, ಒಂದು ವ್ಯಾಪಾರಸ್ಥನ ಅಂಗಡಿಯಲ್ಲಿ ಒಬ್ಬ ಪಾಪ ಬದುಕು, ಅಲ್ಲೊಂದು ಕೆಲಸ. ದಿನಾ ಪೂರ್ತಿ ಬೆಳಿಗ್ಗೆ 5-5:30 ಎದ್ರೆ ಅಂಗಡಿ ತೆಗೆದ್ರೆ
ರಾತ್ರಿ 11-12 ಗಂಟೆ ಆಗುತ್ತೆ. ಮಧ್ಯಾಹ್ನ 1 ಗಂಟೆ ಊಟದ ಸಮಯ ರೆಸ್ಟ್ ಬಿಟ್ರೆ ಅಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಮೂಟೆ ಎತ್ತೋದು, ಲೆಕ್ಕ ನೋಡ್ಕೊಳ್ಳೋದು, ಏನೋ ಒಂದು ಸಂಬಳ, ತೀರಾ ಒಂದು ಲೆಕ್ಕಾಚಾರದಲ್ಲಿ ಅವನಿಗೊಂದು ಸಣ್ಣ ರೂಮ್ ಕೊಟ್ಟು ಎಷ್ಟು ತಿಂಡಿಗೆ ಇಷ್ಟು ನಿನ್ನ ಸಂಬಳಕ್ಕೆ ಅಂತ, ಹೇಗೋ ನಡಿಲಿ ಅಂತ ತೀರಾ ಕಷ್ಟದ ಬದುಕು. ಆ ಬಂದ ದುಡ್ಡಲ್ಲೇ ಅವನ ಅಡಿಗೆ ಮಾಡ್ಕೊಂಡು ತಿನ್ಬೇಕು. ನಿತ್ಯ ಆತ ಒಂದು ರೊಟ್ಟಿ ಮಾಡಿಕೊಂಡು ತಿನ್ನುವಂತ ಅಭ್ಯಾಸ. ರಾತ್ರಿ ಅಷ್ಟೊತ್ತಲ್ಲಿ ಬಂದು ಮನೆಗೆ ಬಂದಿದ ತಕ್ಷಣ ರಾತ್ರಿ 10:30-11 ಗಂಟೆನಲ್ಲಿ ಆ ಯಜಮಾನ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲೇ ಹಿಟ್ಟು ಅದೇ ಅಂಗಡಿನಲ್ಲಿ ತಗೋಬಂದು ಆ ಹಿಟ್ಟನ್ನ ಹಿಸುಕಿ ಇಟ್ಟು ಹೋಗಿ ಆ ನಾರು ಬೇಕಲ್ವಾ, ಮೆತ್ತಗಾಗ್ಬೇಕು, ರೊಟ್ಟಿ ಮಾಡ್ಕೊಳ್ಳೋದು. ಒಂದು ಹಸಿ ಈರುಳ್ಳಿ ಮೆಣಸಿನ್ಕಾಯಿ ತಿನ್ತಕ್ಕಂಥ ಒಂದು ಭಾವ. ಬೇರೆ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ, ಬಂದರೂ ದುಡ್ಡಿಲ್ಲ, ಉಳಿಸ್ಬೇಕು. ಊರಲ್ಲಿ ಅಮ್ಮ ಇದೆ, ಒಡ ಹುಟ್ಟಿದ ಅಕ್ಕ ತಂಗಿರಿದ್ದಾರೆ, ಅವ್ರನ್ನ ಪೋಷಿಸ್ಬೇಕು. ಏನ್ ಎತ್ತಿಡೋದು ಏನ್ ಬಿಡೋದು ಅವ್ನಿಗೆ ಇನ್ನೇನು ಗೊತ್ತಿಲ್ಲ. ದುಡಿ ಇರೋ ಒಂದಷ್ಟು ದುಡ್ಡಲ್ಲಿ ಒಂದು ಸಣ್ಣದಾಗಿ ಉಳಿಸ್ಲಿಕ್ಕೆ ಒಂದು ರೊಟ್ಟಿ ಮಾಡ್ಕೊಂತೀನಿ. ನಿತ್ಯ ಇದೇ ಕಾಯಕ. ರೊಟ್ಟಿಗೆ ಹಿಟ್ಟು ನಾರು ಮಾರಿಟ್ಬಿಟ್ಟು ಸ್ನಾನ ಮಾಡೋದು ಬಂದಷ್ಟೊತ್ತಲ್ಲ. ಯಾಕಂದ್ರೆ ಬೆವತು ಬಿಟ್ಟಿರ್ತಾನೆ, ಸುಸ್ತಾಗ್ಬಿಟ್ಟಿದ್ದಾನೆ. ಮೂಟೆ ಎತ್ತಿ ಇನ್ನೊಂದು ಏನು ಕಿರಾಣಿ ಅಂಗಡಿ ಅಂದ್ರೇನೆ ಸುಮ್ನೆನಾ, ಒಂದು ವ್ಯಾಪಾರಸ್ಥರ ಜಾಗ ಅಂದ್ರೆ ಸುಮ್ನೆನಾ? ಎದ್ದು ಒಂದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಬಂದು ಆ ರೊಟ್ಟಿ ಮಾಡೋದು, ದೇವ್ರ ಮುಂದ್ಗಡೆ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಬಂದು ತಿನ್ನೋದು, ರೊಟ್ಟಿ ಮಾಡಿಟ್ಟು. ದಿನ ಇದೇ ಅವನ ಕಾಯಕ. ಒಂದಿನ ಏನಾಗುತ್ತೆ ಅಂದ್ರೆ ಇದೇ ರೀತಿ ಹಿಟ್ಟು ಮಾಡ್ಕೊಂಡ, ಸ್ನಾನ ಮಾಡ್ದ, ಬಂದ, ರೊಟ್ಟಿ ಮಾಡ್ದ, ದೇವರಿಗೆ ಬಂದು ಅಲ್ಲಿ ದೀಪ ಹಚ್ಚಿ ಭಗವಂತ ನೋಡಿ, ಅವನು ರಾತ್ರಿ 11 ಗಂಟೆಯಲ್ಲಿ ದೀಪ ಹಚ್ತಿದ್ದಾನೆ. ನೀನು ನಡೆಸಿದ್ದು, ನೀನು ಕೊಟ್ಟಿದ್ದು ಈ ಪ್ರಸಾದ, ನನ್ನ ಮನೆಯವರು ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು. ಏನೋ ನನ್ನ ಮಟ್ಟಕ್ಕೆ ನನಗೊಂದು ರೊಟ್ಟಿ ನೆರಳು ಕೊಟ್ಟಿದ್ಯಾ ಭಗವಂತ, ಇದಕ್ಕಿಂತ ಇನ್ನೇನು ಬೇಕು ಅಂತ ದೀಪ ಹಚ್ಚಿ ನಮಸ್ತೆ ಮಾಡಿ ಬಂದು ರೊಟ್ಟಿ ತಿನ್ನೋಕೆ ಬರ್ತಾನೆ. ನೋಡಿದ್ರೆ 4 ರೊಟ್ಟಿ ಮಾಡಿಟ್ಟಿದ್ರೆ 3 ರೊಟ್ಟಿ ಇದೆ. ಏನೋ ಇದು, ಸರಿ ಆಯ್ತು, ತಿಂದ್ಕೊಂಡ. ಅವನ ಹೊಟ್ಟೆ ಪಾಪ ಹಸಿವೆ, ಒಳ್ಳೆ ಯುವಕ, ವಯಸ್ಸಿನ ಯುವಕ. ಮಾರನೇ ದಿನಾನೂ ಇದೆ ಗತಿ, ಮಾರನೇ ದಿನಾನೂ ಇದೆ ಗತಿ. 1 ವಾರ 10 ದಿನ ನೋಡ್ದ, ಒಂದ್ಸಲಿ ನೋಡಿದ್ರೆ 2 ರೊಟ್ಟಿ ಖಾಲಿ ಆಗ್ಲಿಕ್ಕೆ ಶುರು ಆಯ್ತು. ಇದು ಯಾರೋ ಬಂದು ತಿಂತಿದ್ದಾರೆ. ಮೆಲ್ಲಗೆ ಸೂಕ್ಷ್ಮವಾಗಿ ನೋಡ್ತಾನೆ, ಯಾವುದೋ ಒಂದು ದೊಡ್ಡ ಹೆಗ್ಗಣ, ದೊಡ್ಡ ಇಲಿ ಬಂದು ತಿಂತಿದೆ. ಓಹೋ, ಇದನ್ನ ಹೇಗಾದ್ರೂ ಹಿಡಿಬೇಕು ಅಂತ ಹಿಡ್ಕೊತಾನೆ. ಹಿಡ್ಕೊಳ್ತಿದ್ದಾಗಿಯೇ ಅದು ಬಾಯ್ ಬಡ್ಕೊಳುತ್ತೆ. ನನ್ನ ಬಿಟ್ಬಿಡಪ್ಪ, ನನಗೆ ಹಸಿವೆ ಜಾಸ್ತಿ, ನಾನೇನ್ ಮಾಡ್ಲಿ? ನಾನು ನಿನ್ನ ಬಿಡಲ್ಲ, ನೀನ್ ನನ್ನ ರೊಟ್ಟಿ ಕದ್ದು ತಿಂತಿದ್ದೀಯಾ ಅಂತ. ಬಾ, ಒಂದು ಕೆಲಸ ಮಾಡೋಣ, ನಂಗೆ ಬೇರೆ ದಾರಿ ಇಲ್ಲ, ನನಗೂ ಹಸಿವೆ ಇದೆ, ನನಗೆ ರೊಟ್ಟಿ ಬೇಕು ಅಂತ ಆ ಒಂದು ದೊಡ್ಡ ಇಲಿ ಹೇಳುತ್ತೆ. ಈತ ಸರಿ, ಏನ್ ಮಾಡೋದು? ಒಂದು ಕೆಲಸ ಮಾಡು, ದೂರದಲ್ಲಿ ಒಬ್ಬ ಮಹಾ ಗುರುಗಳು ಬಂದಿದ್ದಾರೆ, ಅಲ್ಲಿಗೆ ತಲುಪ್ಲಿಕ್ಕೆ 5 ದಿನ ಆಗುತ್ತೆ. ನಿನಗೂ ನನಗೂ ಇಬ್ಬರಿಗೂ ಸರಿ ಆಗುತ್ತೆ. ನೀನೊಂದು ಶ್ರೀಮಂತಿಕೆ ಕೇಳಿದ್ರೆ ಒಳ್ಳೆ ರೊಟ್ಟಿ ನೀನ್ ನನ್ಗೆ ಹಾಕ್ಬೋದು, ನಾನು ತಿನ್ಕೊಂಡು ಬದುಕ್ಬೋದಲ್ವಾ ಅಂತ ಯೋಚನೆ ಮಾಡ್ತಾನೆ. ಪಾಪ ಅಲ್ವಾ, ಇರ್ಲಿ ಆಯ್ತು ಅಂತೇಳಿ ಯಜಮಾನ್ರ ಹತ್ರ ಬಂದು ಒಂದು 5 ದಿನ ರಜಾ ತಗೊಂಡು ಸೀದಾ ಮಹಾಗುರುಗಳ ಹತ್ರ ಹೋಗಿ ಕೇಳಿದ್ರೆ ಸಿಗ್ತದೆ ಅಂತ ಹೀಗೇ ಹೋಗ್ತಾ ಬರ್ತಾರೆ. ಹೀಗೆ ಬರ್ತಿರ್ಬೇಕಾದ್ರೆ ಒಂದು ದೊಡ್ಡ ಮಂಜಿನ ಬೆಟ್ಟ, ಅದು ಹತ್ತಲಿಕ್ಕೇ ಆಗೋಲ್ಲ. ಓ, ಏನು ಮಾಡೋದು ಅಂತ ಹೇಳಿ ಕೆಳಗಡೆಯಿಂದಲೇ ಪ್ರಾರ್ಥಿಸ್ತಾನೆ. ಮೇಲೆ ನೋಡಿದ್ರೆ ಒಬ್ಬ ಮಹರ್ಷಿ ಒಂದು ದಂಡ ಇಟ್ಕೊಂಡು ಕೂತಿದ್ದಾನೆ. ಅವನು ಆ ದಂಡದಲ್ಲಿ ಹಿಂಗಂದಿದ್ದ, ಅವನು ಮುಂದ್ಗಡೆ ಪ್ರತ್ಯಕ್ಷ. ಏನ್ ಮಾಡಿದ್ರು ಅಂದ್ರೆ, ನನಗೆ ಈ ಶಕ್ತಿ ಇದೆ, ಏನ್ ನಿನ್ ಕೆಲ್ಸ? ಇಲ್ಲ ಸ್ವಾಮಿ, ನಾನು ಹಿಂಗೆ ಹೋಗ್ತಿದ್ದೀನಿ ಒಂದು ಗುರುಗಳನ್ನ ನೋಡ್ಲಿಕ್ಕೆ, ನನಗೊಂದು ಸಣ್ಣ ಶ್ರೀಮಂತಿಕೆ, ನನ್ಗೆ ತೀರಾ ಬಡತನ ಇದೆ. ಓ ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ನನ್ನ ಒಂದು ಪ್ರಶ್ನೆಯನ್ನು ಕೇಳಬೇಕು. ಸರಿ, ಏನ್ ಹೇಳಿ ಅಂತ. ಏನೂ ಇಲ್ಲ, 1000 ವರ್ಷದಿಂದ ತಪಸ್ ಮಾಡ್ತಿದ್ದೀನಿ, ನಾನು ದೇವ್ರ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ಲ. ಅದನ್ನ ನೀನು ಆ ಮಹಾಗುರು ಹತ್ರ, ಮಹಾಬಾಬಾ ಹತ್ರ ನೀನ್ ಕೇಳ್ಬೇಕು ನನಗೋಸ್ಕರ ಅಂತ. ಸ್ವಾಮಿ, ಈ ಬೆಟ್ಟ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ, ಈ ಮಂಜುನ್ ಬೆಟ್ಟ ಕಡಿಮೆ ಅಂದ್ರೂ 1 ತಿಂಗಳಾಗಿರೋದೇನು. ಅಂಥದ್ರಲ್ಲಿ ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ನಿಮ್ಮ ಆ ಸೂಕ್ಷ್ಮ ಶಕ್ತಿಯಿಂದ, ದೈವಿ ಶಕ್ತಿಯಿಂದ ಅರ್ಥ ಮಾಡಿಕೊಂಡು ನಿಮ್ಮ ಆ ದಂಡದಿಂದ, ಈ ಮಂತ್ರದಂಡದಿಂದ ನನ್ನನ್ನು ಮೇಲೆ ಕರ್ಸ್ಕೊಬಿಟ್ರಿ.
ಪವಾಡ ಮಾಡಿಬಿಟ್ರಿ. ಅಂಥದ್ರಲ್ಲಿ ನಾನು ಕೇಳದೇ ಇರ್ತೇನಾ? ಖಂಡಿತ ಕೇಳ್ತೇನೆ ಅಂತ. ಸರಿ ಹೋಗ್ಬಾ ಮಗು, ನಾನು ಕಾಯ್ತಿರ್ತೇನೆ. ಸರಿ ಅಲ್ಲಿಂದ ಹಾಗೆ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾನೆ. 2ನೇ ದಿನ ಆಗಿದೆ. ನೋಡಿದ್ರೆ ಅಲ್ಲೊಂದು ಹಳ್ಳಿ, ಹಸ್ಕೊಬಿಟ್ಟಿದ್ದಾನೆ. ಅಲ್ಲಿ ಹೋಗ್ತಾನೆ. ಅಲ್ಲೊಂದು ಪುಟ್ಟು ಗುಡಿಸ್ಲು, ಅಲ್ಲೊಂದು ವಯಸ್ಸಾದ ತಾಯಿ, ಮಗಳು, ವಯಸ್ಸಾದ ತಂದೆ. ಇವನನ್ನು ನೋಡಿ ಬಾಪ ಅಂತ ಕುಂದಿರಿಸಿ, ಎಲ್ಲಿಂದ ಬಂದೆ? ಈ ತರ ಬಂದಿದ್ದೇನೆ, ಒಂದು ಮಹಾಬಾಬಾ ಗುರು ನೋಡ್ಕೊಂಡು ಹೋಗ್ತದೆ. ಸರಿ ಸರಿ, ಫಸ್ಟು ಹಸ್ಕೊಂಡಿದ್ಯಾ ಅಂತೆಲ್ಲ, ರೊಟ್ಟಿ ತಿನ್ನು ಅಂತ ಅವ್ರ ಕೈಯಲ್ಲಿ ಆಗಿದ್ದಂತ ಒಂದು ಪ್ರಸಾದ ರೊಟ್ಟಿಯನ್ನ ಅವ್ರ ಮಗಳ ಕೈಯಲ್ಲಿ ಬಡಿಸ್ತಾರೆ. ಸಾಕು ಅಂದ್ರು ಆ ಹುಡುಗಿ ಮಾತಾಡಲ್ಲ, ಅವ್ರು ಕೇಳಿಸಲ್ಲ, ಹಾಕ್ತಾನೆ ಇರ್ತಾಳೆ. ಸಾಕು, ಏನ್ ಗೊತ್ತಾಗಲ್ವಂದ್ರೆ ಅವಳು ಅದು ಮಾತಾಡಲ್ಲ. ಅವ್ರ ತಂದೆ ತಾಯಿ ಮುಖ ನೋಡ್ತಾನೆ. ಏನ್ ನಿಮ್ ಮಗಳು ಅಂದ್ರೆ, ಇಲ್ಲಪ್ಪ ನಮ್ಮ ಮಗಳಿಗೆ ಮಾತಾಡೋಕ್ಕೂ ಬರಲ್ಲ, ಕಿವಿ ಕೇಳಿಸೋಕ್ಕೂ ಬರೋದಿಲ್ಲ. ಯಾರಿಗಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಬೇಕು ಅಂತ ಯಾರು ಕೊಡ್ತಾರೆ? ನೀನ್ ಹೇಗೂ ಮಹಾಬಾಬಾ ಹತ್ರ ಹೋಗ್ತಿದೀಯಲ್ವಾ, ನಮ್ಮ ಮಗಳಿಗೆ ಒಳ್ಳೆ ಅನುರೂಪನಾದಂತ ವರ ಸಿಗಬೇಕು ಅಂತ ಕೇಳ್ಕೊಳಪ್ಪ, ನಮಗಷ್ಟೇ. ಅವಳಿಗೊಂದು ಒಳ್ಳೆ ಹುಡುಗ ಸಿಕ್ಬಿಟ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತವನು ಅಂತ. ಇವನಿಗೆ ಅರ್ಧ ಹೃದಯ, ಎಷ್ಟು ಚೆನ್ನಾಗಿದ್ದಾಳೆ ಪಾಪ, ಪುಟ್ಟು ಬಿಟ್ಟು ಚಿನ್ನ, ಬಂದಿದ ತಕ್ಷಣ ಎಷ್ಟು ಒಳ್ಳೆ ಸೇವೆ ಮಾಡಿ ನನ್ಗೆ ಅಷ್ಟು ಚೆನ್ನಾಗಿ ಪ್ರಸಾದ ಇಟ್ಟಿದ್ದಾಳೆ, ಈಗೀಗ ಸಿಗಲಿಲ್ವಾ? ಸರಿ ಆಯ್ತು, ನಿಮಗೋಸ್ಕರ ಬಾಬಾ ಹತ್ರ ಹೇಗೂ ಹೋಗ್ತಿದ್ದೀನಲ್ವಾ, ಈ ಪ್ರಶ್ನೆನೂ ಅವ್ರು ಕೇಳಿ ಈ ವರ ಕೊಡಿಸ್ತೇನೆ ಅಂತಾನೆ. ನೋಡಿ, ಅವನ ಕೆಲಸ ಏನು, ಅವನಿಗಿದ್ದೇನು, ಆ ಸಿಕ್ಕಂತ ಇಲ್ಲಿಗೆ ರೊಟ್ಟಿ ಕೊಡ್ಲಿಕ್ಕೂ ಅವನ ಹತ್ರ ದುಡ್ಡಿಲ್ಲ. ಏನೋ ಒಂದು ಅಲ್ಪ ಸ್ವಲ್ಪ ದುಡ್ಡಿದ್ರೆ ಅದಕ್ಕೂ 1-2 ರೊಟ್ಟಿ ಹಾಕ್ಬೋದು ಅನ್ನೋ ಒಂದು ಭಾವ. ತನ್ನ ಅಕ್ಕ ತಂಗಿನೂ ಚೆನ್ನಾಗಿ ನೋಡ್ಕೋಬಹುದು, ಅವ್ರಿಗೂ ಒಂದು ಮದುವೆ ಮುಂಜಿ ಅಂತ. ಎಷ್ಟು ದಿನ ಅಂತ ದುಡಿತಾ ಕೂತ್ಕೋತೀರಾ? ಒಂದು ಸಾಮಾನ್ಯ ಕಾರ್ಮಿಕ. ಅವರು ಖುಷಿ ಆದ್ರು, ಆಯ್ತಪ್ಪ ಆಯ್ತಪ್ಪ ಅಂತ. ಸರಿ ಹಾಗೇ ಬಂದ. 3ನೇ ದಿನ 4ನೇ ದಿನ ಆಯ್ತು. ಅಲ್ಲೊಂದು ನೋಡಿದ್ರೆ ಜೋರು ನದಿ ಹರಿತಿದೆ. ಹೇಗೆ ದಾಟೋದು ಇವು ಅಂತ ಹೇಳ್ಬೇಕಾದ್ರೆ ಒಂದು ಮೊಸಳೆ ಬರುತ್ತೆ, ದೊಡ್ಡ ಮೊಸಳೆ. ಅದು ಬಂದು, ಬಾ ಎಲ್ಲಿ ಹೋಗ್ತಿದ್ಯಾ ಅಂತ. ನಾನು ಆ ನದಿ ದಾಟಬೇಕು, ಆ ಕಡೆ ಮಹಾಬಾಬಾ ಇದಾರಂತೆ. ಸರಿ ಸರಿ ಬಾ, ನಾನು ನಿನ್ನನ್ನು ದಾಟಿಸ್ತೀನಿ ಅಂತ ಹೇಳ್ತು. ಮಾತಾಡೋ ಮೊಸಳೆ, ಖುಷಿ ಆಗ್ಬಿಡುತ್ತೆ ಅವನಿಗೆ. ದೈವವೇ ಇದೆ ಅಂತ ಹೇಳಿ, ನನ್ನ ಸಹಾಯಕ ದೈವ ಕಳಿಸಿದೆ ಅಂತ ಹೇಳಿ ಖುಷಿ ಪಟ್ಟು ಅವರೆಲ್ಲ, ಆ ತಾಯಿ ಜೀವ, ಆ ಮಹಾಗುರು, ಆ ಒಂದು ದೊಡ್ಡಿಲ್ಲಿ, ಇವರೆಲ್ಲ ಮಾಡಿದ್ದಕ್ಕೆ ಅಲ್ವಾ ನನಗೆ ಇಂಥದ್ದೊಂದು ಪಯಣ ಸಿಕ್ಕಿದೆ ಅಂತೇಳಿ ಹತ್ಕೋತಾನೆ. ಅದು ಸೀದಾ ಕರ್ಕೊಂಡು ಬಂದು ದಡ ದಾಟಿಸಿ ಬಿಡುತ್ತೆ. ಖುಷಿ ಆಗ್ಬಿಡುತ್ತೆ. ಧನ್ಯವಾದ ಹೇಳ್ತಾನೆ, ತುಂಬಾ ಧನ್ಯವಾದ, ನಿಮ್ಗೆ ಹೇಗೆ ಹೇಳೋದು ಗೊತ್ತಾಗ್ಲಿಲ್ಲ ಅಂದ್ರೆ ಧನ್ಯವಾದ ಆಗಿರ್ಲಿ. ನೀನ್ ಹೇಗೂ ಮಹಾಬಾಬಾ ಹತ್ರ ಹೋಗ್ತಿದ್ದೀನಿ ಅಂತಿದ್ಯಲ್ಲ, ನನಗೋಸ್ಕರ ಒಂದು ನೀನ್ ಕೇಳ್ತೀಯ ಒಂದು ವರ ಅಂತ. ಸರಿ ಆಯ್ತು ಅಂದ. ಏನ್ ಕೇಳು ಅಂತ. ನಾನು ಒಂದು 500 ವರ್ಷದಿಂದ ಈ ನದಿಯಲ್ಲಿ ಇದ್ದೀನಿ, ಸಾಕಾಗ್ಬಿಟ್ಟಿದೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಎಲ್ಲೂ ಹೋಗಕ್ ಆಗ್ತಿಲ್ಲ. ನನ್ಗೆ ಈ ಪ್ರಾಂತ್ಯ ದಾಟ ಹೋಗ್ಬೇಕು, ಸಾಕಾಗ್ಬಿಟ್ಟಿದೆ, ಆಗ್ತಾ ಇಲ್ಲ ನನಗೆ. ಆ ಕಡೆನೂ ರಭಸ, ಈ ಕಡೆ ಬಿದ್ದೋಗ್ಬಿಡ್ತೀನಿ ನಾನು. ಭಯ. ನನಗೊಂದು 6 ರೆಕ್ಕೆಗಳಿದ್ರೆ ಡ್ರ್ಯಾಗನ್ ತರ ನನಗ್ ಬೇಕಾದ ಜಾಗಕ್ಕೆ ಹಾರು ಹೋಗ್ಬೋದು. ಅದರಿಂದ ಆ ಮಹಾಬಾಬಾ ಹತ್ರ ನೀವು ಕೇಳ್ತೀರಾ ಈ ನನ್ನ ಒಂದು ವರವನ್ನ? ಅರೆ, ನನ್ನ ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಈ ತರ ತುಂಬಿ ಹರಿತಿರೋ ನದಿನೆಲ್ಲ ನನ್ನ ದಾಟಿಸಿದಿರಿ ಮೊಸಳೆ ಪ್ರಭು, ನಿಮಗ್ ಕೇಳದೆ ಇರ್ತೀನಾ ಅಂತ ಹೇಳ್ದ. ಸರಿ ಆಯ್ತು ಅಂದ. ನೋಡಿದ್ರೆ ಮಹಾಬಾಬಾ ಇದ್ದಾರೆ, ತುಂಬಾ ಜನಗಳು, ಆಶೀರ್ವಾದ ನಡೀತಿದೆ. ಇವನಿಗೂ ಸಮಯ ಸಿಕ್ತು, ಹೋಗಿ ಕಾಲಕ್ಕೆ ಬಿದ್ದ, ಆಶೀರ್ವಾದ ಮಾಡೋದು. ಏನ್ ಬೇಕು ಕೇಳು ಮಗು ಅಂತ. ನನಗೇನೋ ಕೇಳೋದಿದೆ ಅನ್ನೋಷ್ಟು. ನೋಡು, ನಾನು ನಿನಗೆ 3 ವರ ಕೊಡ್ತೇನೆ, ಏನ್ ಬೇಕಾದ್ರೂ ಕೇಳು ಅಂತ. ಈಗ ಇವನಿಗೆ ತಲೆ ಕೆಟ್ಟೋಯ್ತು. ಯಾಕಂದ್ರೆ 4 ವರ ಇವನಿಗೆ ಬೇಕಿರೋದು. ಒಂದು, ಇವನು ಚೆನ್ನಾಗ್ ಆಗ್ಬೇಕು, ಶ್ರೀಮಂತ, ಅದಾಗದು ಮಾತು, ಅದಾಗ್ಬೇಕೀಗ. ಆಗ್ಲೇ ಅವನು ಅಕ್ಕ ತಂಗಿ ಪ್ಲಸ್ ಆ ಇಲ್ಲಿಗೆ ಏನೋ ಅಂತ ಕೊಡ್ಬೋದು, ತಾನು ತಿನ್ಬೋದು. 2ನೇದು, ಅಲ್ಲೊಬ್ಬ ಋಷಿಯನ್ನು ನೋಡಿದ್ದ, ಆತ ತುಂಬಾ ದೊಡ್ಡ ಸಹಾಯ ಮಾಡಿದ್ದ. ಅವನಿಗೆ ದೇವ್ರ ಹತ್ರ ಹೋಗೋ ವರ ಬೇಕು, ದೇವಲೋಕ ನೋಡಬೇಕು ಅನ್ನೋ ಆಸೆ. ಇನ್ನೊಂದು, ಪಾಪ ಬಾಯಿಲ್ಲದ ಹೆಣ್ಣು ಮಗು, ಯಾರೂ ಮದುವೆ ಆಗೋರಿಲ್ಲ, ಆ ಮಗುವನ್ನ ಮದುವೆ ಆಗತಕ್ಕಂಥ ಅನುರೂಪನಾದ ವರ. ಇನ್ನು 4ನೇದು, ಈ ಮೊಸಳೆಗೆ ಹಾರಬೇಕು, ತಾನು ಊರೆಲ್ಲ ಸುತ್ಕೊಂಡ್ಬರ್ಬೇಕು, ತನಗ್ ಬೇಕಾದ ಜಾಗದಲ್ಲಿ ತನಗ್ ಬೇಕಾದಾಗಿ ಇರಬಹುದು, ಆಮೇಲೆ ನದಿನಲ್ಲಿ ಎತ್ಕೋಬಹುದು. 4 ಪ್ರಶ್ನೆ ಯೋಚನೆ ಮಾಡ್ತಾನೆ. ಗುರುಗಳು ನೋಡಿದ್ರೆ 3 ವರ ಕೊಡ್ತೀನಿ ಅಂತ ಯೋಚನೆ ಮಾಡ್ದ. ನೋಡು, ಈ 3 ಇಲ್ಲ ಅಂದಿದ್ರೆ ನಾನು ಇಷ್ಟು ದೂರ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಮುಖ್ಯವಾಗಿ ಆ ಋಷಿ ಇರ್ಲಿಲ್ಲ ಅಂದ್ರೆ ಅಷ್ಟು ದೊಡ್ಡ ಬೆಟ್ಟ, ಮಂಜನ್ ಬೆಟ್ಟ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ.
ಚಳಿನಲ್ಲೇ ಸತ್ತೋಗ್ಬಿಡ್ತಿದ್ದೆ. ಅವರಿಂದ ನಾನು ದಾಟ್ಕೊಂಡು ಇಲ್ಲಿಗೆ ಬಂದೆ, ಅವ್ರ ಬಗ್ಗೆ ಕೇಳಬೇಕು. ಎರಡನೇದು, ದೂರ ನಡ್ಕೊಂಡು ಬಂದವಾಗ ನಾನು ತೀರಾ ಹಸುವೆಗೆ ಸತ್ತೋಗ್ತಿದ್ದೆ. ಆ ಚಳಿಗೆ, ಹಸುವೆಗೆ. ಆ ಮನೆಯಲ್ಲಿ ಅಗ್ಗಿಷ್ಟಿಕೆ ಕೊಟ್ಟು, ರೊಟ್ಟಿ ಕೊಟ್ಟು ಮಲಗಿಸಿ ನನ್ನ ಸಮಾಧಾನ ಮಾಡಿ ಕಳ್ಸಿದ್ದಾರೆ. ಆ ವಯಸ್ಸಾದ್ರು, ನನಗಾದ್ರೂ ಬಾಯಿ ಇದೆ, ಶಕ್ತಿ ಇದೆ, ದುಡ್ಕೋತೇನೆ, ನನ್ನ ಹಣೆ ಬರ. ಆ ಮಗುವಿಗೆ ಒಳ್ಳೆ ವರ ಸಿಗಬೇಕು, ಅದನ್ನ ಕೇಳೋಣ. ಅವರು ಅವತ್ತು ಊಟ ಕೊಟ್ಟಿಲ್ಲ ಅಂದಿದ್ರೆ ನಾನು ಸತ್ತೋಗ್ತಿದ್ದೆ. ಕೃತಜ್ಞ ಮನುಷ್ಯ ಆಗ್ಬಿಡುತ್ತಾನೆ ನಾನು ಅಂತ ಹೇಳಿ ಅದನ್ನ ಯೋಚನೆ ಮಾಡ್ಕೊಂಡು ಆಮೇಲೆ ಮೊಸಳೆದ್ ನೆನಪಿಗೆ ಬಂತು. ಹೌದಲ್ವಾ, ಆ ನದಿ ಬೋರ್ಗರಿಯೋ ನದಿ ಎಷ್ಟು ಜೋರಾಗಿ ಹರಿತಿದೆ, ದಾಟೋಕ್ಕಾಗುತ್ತಾ ಅಂತ ದಾಟಿಸ್ತು. ಕೇಳ್ಕೊಂಡಿದೆ. ಇಲ್ಲಾಂದ್ರೆ ಈ ಗುರುವನ್ನ ನೋಡ್ಲಿಕ್ಕೆ ಈ ಮೂವರು, ಇಲ್ಲಾಂದ್ರೆ ನಾನು ಗುರುವನ್ನ ನೋಡ್ತಾನೆ ಇರ್ಲಿಲ್ಲ. ಇದು ನನ್ನಿಂದ ಆಗಿರೋ ಕಾರ್ಯ ಅಲ್ಲ, ಇದೆಲ್ಲ ರಾಮಕಾರ್ಯ, ಈ ಮೂವರಿಂದಲೇ ಆಗಿರೋದು. ಗುರುಗಳು ಬೇರೆ ಮೂರೇ ಪ್ರಶ್ನೆ ಅಂತಿದ್ರೆ, ನಂದು ಬಿಡು, ನನ್ನ ಆಸೆ ಬಿಡು, ದೈವಿಚ್ಛೆ ಇದ್ದಂತ ಆಗ್ಲಿ, ಮೊದಲು ಈ ಮೂವರಿಗೂ ಒಂದು ಬದುಕು ಕಟ್ಟಿಸ್ಬಿಡೋಣ ಅಂತೇಳಿ ಈ ಮೂವರಿಗೂ ಹೇಳ್ಬಿಟ್ಟ. ಸ್ವಾಮಿ, ಆ ಋಷಿಗೆ ದೇವಲೋಕ ನೋಡಬೇಕು, ತಥಾಸ್ತು. ಆ ಮಗುವಿಗೆ ಅನುರೂಪ ವರ ಸಿಗಬೇಕು, ತಥಾಸ್ತು. ಒಳ್ಳೆ ಹುಡುಗ, ಆಕೆನ್ ಪ್ರೀತಿಸೋ ಹುಡುಗ, ಆಕೆನ್ ಗೌರವಿಸೋ ಹುಡುಗ ಆಗಲಿ, ತಥಾಸ್ತು. ಇನ್ನು ಮೂರನೇದು, ವಿಶೇಷವಾಗಿ ಈ ಮೊಸಳೆಗೆ ಆ ಒಂದು ಹಾರೋ ಅಂತ ಶಕ್ತಿ ಕೊಡ್ತೇನೆ, ಅದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತೇಳಿ ಕೊಟ್ರು. ಕಿಂಚಿತ್ ನೋವಾಯ್ತು ಇವನ್ಗೆ. ಇರ್ಲಿ, ಆ ಮೂವರು ತೃಪ್ತಿ ಇದ್ರೆ ಸಾಕು, ಮರಳಿ ನನ್ ಗೂಡಿಗೆ ಹೋಗಿ ಏನು ಅದೇ ರೊಟ್ಟಿ ಅದೇ ಜೀವನ ಮಾಡ್ಕೊಂಡು ಬರೋಣ ಅಂತೇಳಿ ಮತ್ತೆ ದಾಟಕ್ ಬಂದ. ಮೊಸಳೆ ಸಿಕ್ತು, ಖುಷಿಯಾಗಿ ಕುಣಿತಿದೆ. ನೀನೇನು ವರ ಹಿಡಿದು ನಂಗೆ ನಡೆದು ಬಿಟ್ಟಿದೆ, ನನಗೆ ತುಂಬಾ ಆನಂದ ಆಗ್ತಿದೆ, ಇಲ್ಲಿ ನೋಡು ಅಂತೇಳಿ ಹಾರ್ತು. ಖುಷಿ ಆಗ್ಬಿಟ್ಟ. ಹಾರ್ಕೊಂಡು ಈ ದಡ ಸೇರಿಸ್ತಾ ಅದೇ ಹೇಳ್ತು, ಈ ನದಿ ಒಳಗಡೆ ನವನಿಧಿಗಳಿದ್ದಾವೆ, ತಗೋ ಇದನ್ನ, ನಾನು ಇದನ್ನ ಕಾವಲಾಗಿ ನಿಂತಿದ್ದೆ ಅಂತ ಹೇಳಿ ವಜ್ರ ವೈಡೂರಿಗಳ ಭಂಡಾರವನ್ನೇ ಕೊಟ್ಟು ಬಿಡ್ತೀವಿ. ನನಗೆ ಆಶ್ಚರ್ಯ. ಅಯ್ಯೋ ರಾಮಚಂದ್ರ ಅಂತೇಳಿ, ಸರಿ ನಿನಗೆ ಬೇಕಾದಾಗ ನೀನು ಹೇಳಿ ತಗೋಬಂದು ಅಲ್ಲಿ ಕೊಡ್ತೀನಿ, ಬೇಕಾದ್ರೆ ಎಷ್ಟು ಬೇಕೋ ಹೇಳಿ ನಾನು ನೆನೆಸ್ಕೊ. ಒಂದು ಬೊಗಸೆ ಎಷ್ಟಾಗುತ್ತೋ, ತುಂಬ ಬಾರ ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಕಟ್ಕೊಂಡ. ಭಗವಂತ ನೋಡ್ದ, ಯದ್ಭಾವಂ ತದ್ಭವತಿ. ಒಬ್ಬರಿಗೆ ಒಳ್ಳೇದು ನೆನ್ಸಿದ ತಕ್ಷಣ ನನಗೆ ಇದೇನಿದು ಅಂತ. ಸರಿ, ಇನ್ನು ದೂರದ ಪ್ರಯಾಣ ಮಾಡಬೇಕು, ಆಗ್ಲಿ. ಋಷಿ ಹತ್ರ ಬಂದ. ಋಷಿಯ ಮುಖದಲ್ಲಿ ಗಲಗಲ ಗಲಗಲ ಪ್ರಕಾಶಮಾನವಾದಂತ ಕಾಂತಿ. ಋಷಿ ಕಾಲಕ್ಕೆ ಬಿದ್ದ. ಸ್ವಾಮಿ ಅಂದೆ, ನನಗೆ ದೇವಲೋಕದವರೆಗೂ ಹೋಗೋ ಶಕ್ತಿ ಬಂದ್ಬಿಟ್ಟಿದೆಪ್ಪ, ನೀನು ಆ ವರ ಕೇಳಿದ್ಯಾ, ನನಗೆ ತುಂಬಾ ಆನಂದ ಆಯ್ತು, ತಗೋ ನನ್ನ ಈ ದಂಡ ಅಂದ. ಅವನಿಗಿದ್ದಿದ್ದು ಆಶ್ಚರ್ಯ. ಯಾಕಂದ್ರೆ ಆ ದಂಡ ಇಟ್ಕೊಂಡು ಕ್ಷಣ ಮಾತ್ರದಲ್ಲಿ ಎಲ್ಲಿಗೆ ಬೇಕಾದ್ರೂ ಅವ್ನು ಹೋಗ್ಬೋದು. ನಂದಿದ್ದು ಎಷ್ಟೇ ದೊಡ್ಡ ದೂರಕ್ಕೆ, ಇನ್ನೊಂದಕ್ಕೆ. ಖುಷಿ ಆಗ್ಬಿಡ್ತೀವನಿಗೆ, ಒಳ್ಳೇದಾಗ್ಲಿ ಮಗು ಅಂತ. ನೋಡಿ, ಅಷ್ಟು ದೂರದ ಪ್ರಯಾಣ ಮಾಡ್ಕೊಂಡು ಬರ್ಲಿಕ್ಕೆ ಭಗವಂತ ಆತ ತ್ಯಾಗ ಮಾಡಿದ್ದಕ್ಕೆ ಋಷಿ ಕೊಟ್ಬಿಟ್ಟ ನೋಡಿ ಆ ದಂಡ. ನಾನು ದೇವಲಕ್ಕೆ ಹೋಗ್ತಿದ್ದಲ್ಲ, ಇನ್ನೇನಕ್ ಬೇಕು, 1000 ವರ್ಷಗಳ ತಪಸ್ಸಿನ ಶಕ್ತಿ ಇದೆ, ಇದು ತಗೋ ಅಂದ. ತಗೊಂಡಿದ್ದೆ. ಅವನಿಗೆ ನೆನಪಿಗೆ ಬಂತು, ಆ ಹೆಣ್ಮಗು ಮನೆಯಲ್ಲಿ ಏನಾಗಿದ್ಯೋ, ಆ ಹೆಣ್ಮಗು ಮನೆಗೆ ಹೋಗ್ಬೇಕು ಅಂತೇಳಿ ಮನಸ್ಸಲ್ಲಿ ಕೋರಿಕೆ ಅಂದಿದ ತಕ್ಷಣ ಆ ಮನೆ ಹತ್ರ ಬಂದ್ಬಿಟ್ಟ. ಬಂದ್ರೆ ಅವ್ರ ಮುಖದಲ್ಲಿ ಕಾಂತಿ. ಯಾಕೆ ಅಂದ, ನಮ್ಮ ಮಗಳಿಗೆ ಕಿವಿ ಕೇಳಿಸ್ತಿದೆ, ಮಾತು ಬರ್ತಿದೆ, ನೀನು ಆ ಋಷಿ ಹತ್ರ ಮಹಾಬಾಬಾ ಹತ್ರ ಕೇಳಿದ ಬರವೇನೋ ನಮ್ಮ ಮಗಳಿಗೆ ಬಂದ್ಬಿಟ್ಟಿದೆ, ಒಳ್ಳೇದಾಗಿ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿ ಅಂದೆ. ಅಯ್ಯೋ, ನಿನಗಿಂತ ಒಳ್ಳೆ ಹುಡುಗ ಸಿಗ್ಬೇಕನ್ನಪ್ಪ. ಅಪರೂಪ ಸುಂದರಿ, ಅತಿ ವಿನಯಂ, ಪ್ರಾಮಾಣಿಕತ, ಆ ಒಂದು ವಿಶೇಷವಾದಂತ ಹಸ್ತಿನಿ ಜಾತಿಯ ಹೆಣ್ಣು ಮಗು. ಏನ್ ಬೇಕು? ಅವರು, ಇಲ್ಲಪ್ಪ, ನೀನು ನಿನಗೋಸ್ಕರ ಏನ್ ಕೇಳಿದ್ಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮಗಳಿಗೋಸ್ಕರ ಕೇಳಿದ್ಯಾ ನೀನು, ಇದಕ್ಕಿಂತ ಆನಂದ ಏನು, ಈ ಹೆಣ್ಮಗು ನಿನಗೆ ಅಂತ ಹೇಳ್ಬಿಟ್ರು. ಇವನಿಗೂ ಪರಮಾಶ್ಚರ್ಯ, ಏನೋ ಇದು ಅಂತ ಒಪ್ಕೊಂಡ. ಮದುವೆ ಆದ, ತನ್ನೂರಿಗೆ ಬಂದ, ಶ್ರೀಮಂತನಾದ. ಇದರ ಅರ್ಥ ಏನ್ ಗೊತ್ತರ ಮಕ್ಕಳೇ? ನಾವು ಯಾವ ಭಾವದಿಂದ ಬದುಕುತ್ತೇವೆಯೋ ಅದು ನಮಗೆ ತಲುಪುತ್ತದೆ. ನಾವು ಮಾಡ್ತಿಲ್ಲ, ನಾವು ಕೇಳ್ತಿಲ್ಲ, ನಾವು ನೋಡ್ತಿಲ್ಲ. ನಾವು ನೋಡೋದೆಲ್ಲ ಈ ಬರೀ ಬ್ರೇಕಿಂಗ್ ನ್ಯೂಸ್ಗಳೇ, ಆ ಅಸಭ್ಯ ಅಭಾಸಗಳೇ ನಮ್ಮ ಮನಸ್ಸಿನ ಭಾವನೆಗಳಿಗೆ ವಿಕೃತಗಳಾಗಿ ಬದಲಾಗ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಪ್ರತಿ ವಿಗ್ರಹದಲ್ಲೂ ಅಲ್ಲೊಂದು ಶಕ್ತಿ ಇದೆ. ಯಾವ ಊರಿನಲ್ಲಿಯೂ, ಈ 200 ದೇಶಗಳಲ್ಲಿಯೂ ಇಲ್ಲದಂತಹ
ಒಂದು ವೈಶಿಷ್ಟ್ಯತೆ ನಮ್ಮ ಭರತಖಂಡದಲ್ಲಿ ಪ್ರತಿ ಮೂರ್ತಿಯಲ್ಲಿ ಇಟ್ಟಿದೆ. ಒಂದೊಂದು ಮೂರ್ತಿಯಲ್ಲೂ ಒಂದೊಂದು ಶಕ್ತಿ, ರೂಪ, ಚೈತನ್ಯ, ಸಾಮರ್ಥ್ಯ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಅಲ್ಲಿ ಕುಳಿತುಕೋಬೇಕು, ನೋಡಬೇಕು, ಆ ಧ್ಯಾನಾಸಕ್ತರಾಗಬೇಕು, ಕೇಳಬೇಕು ಅಂತ. ನಾವು ಕೇಳ್ತಿಲ್ಲ ಮಕ್ಕಳೇ, ಅಷ್ಟೇ. ಕೇಳಿ. ವೃಶ್ಚಿಕ ರಾಶಿಯವರಿಗೆ ಅದಕ್ಕೆ ಈ ಮೂರೂ ಸಿಗುವಂತ ಫಲ, ಈ ಗುರುಗೋಚಾರ ಫಲ 2024 ನಡೀತಿದೆ. ಏನು ಎತ್ತ ಅಲ್ಲೊಂದು ಸಣ್ಣ ಎಳೆದಾಟವೂ ಉಂಟು. ಒಂದು ಪುಟ್ಟ ವಿರಾಮ ತಗೊಂಡ್ಬಂದು ಮಾತಾಡೋಣಂತೆ. ತಿಳಿಸ್ಕೊಡ್ತೇನೆ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯದ್ಭಾವಂ ತದ್ಭವತಿ. ನೀವು ಮಾಡಿದ ಒಳ್ಳೆಯದ್ದು ಎಲ್ಲಿದ್ದರೂ, ಹೇಗಿದ್ದರೂ, ಎಷ್ಟೇ ದೂರದಲ್ಲಿದ್ದರೂ ತಲುಪುತ್ತೆ. ನೀವು ಮಾಡಿದ ಕೆಟ್ಟದ್ದು, ತಪ್ಪು, ಬಳಸಿದ್ದು, ಅಪಹರಿಸಿದ್ದು, ಬೆದರಿಸಿದ್ದು, ಕಿತ್ಕೊಂಡಿದ್ದು ಕೊಡ್ಲೇಬೇಕು ಮಕ್ಕಳೇ. ಒಬ್ಬ ಭಾರತದ ಪ್ರಧಾನಮಂತ್ರಿ ಆಗಬೇಕಾದಂತ ಸ್ಥಾನದಲ್ಲಿ ಮಂಚೂಣಿಯಲ್ಲಿದ್ದಂಥ ವ್ಯಕ್ತಿಗೆ ಲೈಕ್ ದಿಸ್ ಮಿಸ್ ಆಗುತ್ತೆ. ಕಾರಣ ಆತನ ಮಗ ಮಾಡಿದಂತ ಈ ಎಡವಟ್ಟು. ಇಲ್ಲ ಅಂದ್ರೆ ಆ ವ್ಯಕ್ತಿ ಆಗ್ಬೇಕಿತ್ತು. ಹೌದು, ಒಬ್ಬ ಬಹುದೊಡ್ಡ ವ್ಯಕ್ತಿ ತುಂಬಾ ಕೆಳಸ್ಥಾನದಿಂದ ಮೇಲೆ ಬಂದಿರ್ತಾರೆ. ಆತನ ಮಗ ಮಾಡಿದ ತಪ್ಪಿಗೆ ಪದವಿ ಹೊರಟೋಗುತ್ತೆ. ಬಂದರೆ ಧರ್ಮ ದೇವತೆ ಕಾಯುತ್ತಾ ಇರುತ್ತೆ ಕೊಡ್ಲಿಕ್ಕೆ. ಹಾಗೆ ಅಧರ್ಮ ದೇವತೆಯೂ ಅಷ್ಟೇ. ನಮಗವತ್ತು ಅಹಂಕಾರ, ಹಿಂದೂ ಅಹಂಕಾರ, ನಮ್ಮ ಬಲವೋ, ದುಡ್ಡೋ, ಅಧಿಕಾರವೋ, ಇನ್ನೊಂದು. ದೈವ ನಮಗೆ ಬಲ ಕೊಡೋದೇ ಕಾಪಾಡೋಕೆ, ಶಕ್ತಿ ಕೊಡೋದೇ ಕಾಪಾಡೋಕೆ, ದುಡ್ಡು ಕೊಡೋದೇ ಹಂಚಲಿಕ್ಕೆ. ಇಲ್ಲ, ಬಿಡುವುದಿಲ್ಲ, ವಾಪಸ್ ಕೊಡಲೇಬೇಕು. ಅಂಥದ್ದು ವೃಶ್ಚಿಕ ರಾಶಿಗೆ ಭಗವತಿಯ ಆ ಗುರು ಸ್ವರೂಪದಲ್ಲಿ ಏನು ಈ 3-4 ವರ್ಷದಿಂದ ನಲಗಿದ್ದೀರಿ, ಒದ್ದಾಡಿದ್ದೀರಿ, ಅದರಲ್ಲೂ ಅರ್ಧಾಷ್ಟಮ ಶನಿಯ ಭಾವದಿಂದ ಬೆಂದಿದ್ದೀರಿ. ಇವೆಲ್ಲದಕ್ಕೂ ದಾರಿಯಾಗಿ ಆ ಪ್ರಣವ ಶಕ್ತಿ ಗುರು ಸೂರ್ಯನ ರೂಪದಲ್ಲಿ, ಚಂದ್ರನ ರೂಪದಲ್ಲಿ, ಕುಜನ ರೂಪದಲ್ಲಿ ಬಂದಿದ್ದಾನೆ. ಸೂರ್ಯ ಯಾರು ನಿಮಗೆ? ಆತ್ಮಕಾರಕ, ಅಧಿಕಾರಕಾರಕ ಬಂದಿದ್ದಾನೆ. ಬ್ಯೂಟಿಫುಲ್. ಚಂದ್ರ ಯಾರು ನಿಮಗೆ? ಭಾಗ್ಯಾಧಿಪತಿಯು ಸಪ್ತಮದಲ್ಲಿ ಬಂದು ಕೂತಿದ್ದಾನೆ. ಬ್ಯೂಟಿಫುಲ್. ಕುಜ ಯಾರು? ನಿಮ್ಮವನೇ, ನಿಮ್ಮ ಶಕ್ತಿ, ನಿಮ್ಮ ಬಲದವನೇ. ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಅಧಿಕಾರವಿಲ್ಲದವರಿಗೆ ಮರಳಿ ಅಧಿಕಾರ ಯೋಗ. ಆದರೆ ಕಾರಕ ಭಾವನಾಸ್ತಿಯಾಗಿ ಆ ಗುರು ಅಲ್ಲಿ ಕುಳಿತಾಗ ಎದುರಾಳಿಗಳು ನಿಮ್ಮ ಮೇಲೆ ಸ್ವಲ್ಪ ಕಿಚಡಿ ಆಗ್ತಕ್ಕಂಥದ್ದುಂಟು. ಅದರಲ್ಲೂ ದೊರೆ ಮಟ್ಟದ ವ್ಯಕ್ತಿಗಳು, ಅಂಥದ್ದೊಂದು ಸ್ಥಾನದಲ್ಲಿರುವವರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಶುಕ್ರ 6ನೇ ಮನೆ, ಸಪ್ತಮಾಧಿಪತಿ 6ನೇ ಮನೇಲಿ ಕೂತಿದ್ದಾನೆ. ಹುಷಾರು. ಅಲ್ಲೊಂದು ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದು, ಪರಪುರುಷ ಪರ ಸ್ತ್ರೀಗೆ ಸಂಬಂಧಪಟ್ಟಂತ ಯಾವುದೋ ಒಂದು ಅಪಚಾರ, ಅಪವಾದ, ಅವಮಾನ, ಇನ್ನೊಂದು ಮನೆಯಲ್ಲೇ, ಕುಟುಂಬದಲ್ಲೇ, ಅಧಿಕಾರದಲ್ಲಿರೋರ್ಗೆ ಈ ಥರದ್ದು ಹುಡುಕಿ ಬರತಕ್ಕಂಥದ್ದಾಗುತ್ತೆ. ಅದೊಂದು ಎಚ್ಚರಿಕೆ. ಮಿಕ್ಕಂತೆ ನಿಮ್ಮನ್ನು ತಡೆಯೋರು ಯಾರು ಇಲ್ಲ. ನಿಮ್ಮ ಗೆಲುವನ್ನು, ಯಾಕಂದ್ರೆ ಸಪ್ತಮಾಧಿಪತಿ 6ನೇ ಮನೇಲಿ ಹೋಗಿ ಮಲಗಿಬಿಟ್ಟಿದ್ದಾನೆ. ಕುಜನ ಮನೆಯಲ್ಲಿ ಸೂರ್ಯನ ಜೊತೆಲಿ ಬೇರೆ ಸುಟ್ಟು ದಗ್ಧನಾಗಿ ಬಿಟ್ಟಿದ್ದಾನೆ. ದಟ್ ಇಸ್ ದಿ ಪವರ್. ಅದರಲ್ಲೂ 2ನೇ ಮನೆಯ ಭಾವಾಧಿಪತಿಯಾಗಿ 7ನೇ ಮನೆ ತುಂಬಾ ಒಂದು ಶಕ್ತಿ. 2ನೇ ಭಾವಾಧಿಪತಿಯಾಗಿ ಧನಕಾರಕ, ಕುಟುಂಬಕಾರಕ ಮೊದಲೇ ಆತ. ಸಾರ್ವಜನಿಕ ಹಣಕಾಸು ಇಲಾಖೆ, ಸಾರ್ವಜನಿಕ ಇಲಾಖೆ, ಗುರು, ಟೀಚರ್, ಡಾಕ್ಟರ್, ಅಡ್ವೈಸರ್, ಈ ರೀತಿಯ ವೃತ್ತಿ, ಜಡ್ಜು, ಲಾಯರ್, ಈ ತರದ ಒಂದು ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಗೌರವ, ಸಂಸ್ಥಾನ, ಈ ತರದ್ರಲ್ಲಿ ನಿಮ್ಮ ಪತಿ ಇಲ್ಲ ಪತ್ನಿ ಇದ್ದರೆ ಅವ್ರ ಗೌರವ ಹೆಚ್ಚುತ್ತೆ, ಅವ್ರ ಸ್ಥಾನ ಹೆಚ್ಚುತ್ತೆ, ಅವ್ರ ಪದವಿ ಹೆಚ್ಚುತ್ತೆ, ಹುಡ್ಕೊಂಡು ಬರುತ್ತೆ. ಪ್ರಮೋಷನ್ ಇಸ್ ಗ್ಯಾರಂಟಿ. ಯಾಕಂದ್ರೆ ಗುರು ವಿಶೇಷವಾಗಿ ಲಾಭ ಸ್ಥಾನವನ್ನು ನೋಡ್ತಾನೆ.
ನಿಮ್ಮ ಒಂದು ಲಗ್ನವನ್ನು ನೋಡ್ತಾನೆ. ಆರೋಗ್ಯ ಚೇತರಿಕೆ, ಮಾತು ಚೇತರಿಕೆ, ಗೌರವ ಚೇತರಿಕೆ ಎಲ್ಲೋ ಕೂತು ಬಿಟ್ಟಿದ್ರಿ ಮಕ್ಕಳೇ. 100% ಹೇಳ್ತೇನೆ, ಈ ಒಂದು ವಾರದಲ್ಲಿ ಇಲ್ಲ ನೆಕ್ಸ್ಟ್ ಒಂದು ವಾರದಲ್ಲಿ ನಿಮ್ಮ ಮನೆಗೆ ಯಾರಾದ್ರೂ ತುಂಬಾ ಆತ್ಮೀಯರು, ಗೊತ್ತಿರೋರು, ಚಿಕ್ಕಮ್ಮ, ದೊಡ್ಡಮ್ಮ, ಗಂಡನ ಮನೆಯವರು, ಹೆಂಡತಿ ಮನೆಯವರು, ಕುಟುಂಬಸ್ಥರು, ಒಡ ಹುಟ್ಟಿದವರು ಬಂದಿರ್ತಾರೆ. ಹೋಳಿಗೆ ಊಟ, ಪ್ರಸಾದ, ತೀರ್ಥ, ಸಮಥಿಂಗ್ ಯು ಆರ್ ಸೀನ್ ಇಟ್. ಇಲ್ಲ ಯಾವ್ದಾದ್ರು ಪ್ರಸಾದ ಆದ್ರೂ ಹುಡ್ಕೊಂಡು ಬಂದಿರುತ್ತೆ. ಕರೆಕ್ಟಾಗಿ ಹೇಳಿ. ವೃಶ್ಚಿಕ ರಾಶಿಯವರು, ವೃಶ್ಚಿಕ ಲಗ್ನಕ್ಕೆ 100ಕ್ಕೆ 100 ಫಲ, ವೃಶ್ಚಿಕ ರಾಶಿಗೆ ಒಂದು 80 ಫಲ ಭಾಗ. ಗೋಚಾರ ಫಲ ನೋಡುವಾಗ ಲಗ್ನಕ್ಕೆ ನೋಡ್ತೇವೆ ಅತಿ ಮುಖ್ಯವಾಗಿ. ರಾಶಿಯೂ ಮುಖ್ಯ. ಫಿಸಿಕಲಿ ಫಾರ್ಮ್ ನೀವೇ ಅಲ್ವಾ, ಅದಕ್ಕೋಸ್ಕರ. ಸೊ ಸರ್ಕಾರ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್ ತುಂಬಾ ಅದ್ಭುತವಾಗಿ ಡೆವಲಪ್ ಆಗತಕ್ಕಂಥದ್ದಾಗುತ್ತೆ, ತಡೆಯುವವರಿಲ್ಲ. ಇನ್ನು ಭಾಗ್ಯಾಧಿಪತಿ ಉಚ್ಚ ಸ್ಥಾನಕ್ಕೆ ಬಂದ ಹಾಗೆ ಗುರು ಚಂದ್ರನ ಸ್ವರೂಪದಲ್ಲಿ. ಸೊ ಕೃತಿಕಾ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರ ಜಾರ್ತಿದ್ದಾಗಿಯೇ ಕುಂಭದ್ರೋಣ ಮಳೆ ಅದ್ಭುತವಾಗಿ ಆಗತಕ್ಕಂಥದ್ದಾಗುತ್ತೆ. ಹೆಸರು, ಕೀರ್ತಿ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ರಾಜಕೀಯ, ಜನಾನುರಾಗಿ, ಹೋಟೆಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟು, ಗುರು ಶುಕ್ರನ ಮನೆಯಲ್ಲಿ ಎಂಟರ್ಟೈನ್ಮೆಂಟು, ಕಲಾವಿದರು, ಆರ್ಟಿಸ್ಟ್ಗಳು, ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಇದ್ದೀರಿ. ಒಬ್ಬ ಬಹುದೊಡ್ಡ ವೃಶ್ಚಿಕ ಲಗ್ನದವರು, ವೃಶ್ಚಿಕ ರಾಶಿಯ ನಮ್ಮ ಕನ್ನಡದ ನಟ, ತುಂಬಾ ದೊಡ್ಡ ಬಜೆಟ್ 1000 ಕೋಟಿಯ ಒಂದು ಮೂವಿಗೆ ಅಂಕುರಾರ್ಪಣೆ ಆಗಿಬಿಟ್ಟಿದೆ ನೋಡಿ. ಎಲ್ಲಿನ ಮಗು ಅದು 1000 ಕೋಟಿಯ ಬಜೆಟ್ ಅನ್ನೋದು, ರಾಮಾಯಣದ ರೀತಿಯ ಒಂದು ಮೂವಿ ಅನ್ನೋ ಅಷ್ಟರ ಮಟ್ಟಕ್ಕೆ. ಎಲ್ಲಿಂದ ನೋಡಿ, ಗುರು ಮೂವ್ಮೆಂಟ್ ಆಗ್ತಿದ್ದಾಗೆ 1 ವಾರಕ್ಕೆ ಮೊದಲೇ 10 ದಿನಕ್ಕೆ ಮೊದಲೇ ಅದರ ನ್ಯೂಸ್ ಎಲ್ಲ ಬರ್ತಿದೆ. ನಡೆಸಲೇಬೇಕು. ಚಂದ್ರನ ಸಾರದಲ್ಲಿ ಉಚ್ಚಂಗತದಲ್ಲಿ ಸಪ್ತಮದಲ್ಲಿ ಕುಳಿತುಕೊಂಡಿದ್ರೆ ನಿಮ್ಮ ತಾಯಿಗೆ ಒಳ್ಳೇದು. ತಾಯಿ ಮನೆಯ ಕಡೆ, ತಂದೆಯ ಮನೆಯ ಕಡೆ ಒಂದು ಮನೆ, ಜಾಗ ಇದು ಆಗತಕ್ಕಂಥದ್ದುಂಟು. ಬ್ಯೂಟಿಫುಲ್. ಕುಜನ್ ನಕ್ಷತ್ರದಲ್ಲಿ ಬರ್ತಾನೆ. ನಿಮ್ಮ ಒಡ ಹುಟ್ಟಿದವರಿಗೆ, ಗಂಡನ ಒಡ ಹುಟ್ಟಿದವರಿಗೆ, ಹೆಂಡತಿಯ ಒಡ ಹುಟ್ಟಿದವರಿಗೆ ಸಹಾಯ ಮಾಡತಕ್ಕಂಥ ಶುಭ ಯೋಗ ನಿಮಗಾಗತಕ್ಕಂಥದ್ದಾಗುತ್ತೆ. ಮದುವೆಯಾಗದವರಿಗೆ ಮದುವೆ ಯೋಗ. ಬಟ್ ಮದುವೆ ಸಪ್ತಮಾಧಿಪತಿ 6ನೇ ಮನೆಯಲ್ಲಿರೋದನ್ನ ಸ್ವಲ್ಪ ಎಚ್ಚರಿಕೆ ನೋಡಿ, ಮಾಡಿ, ಮಾತಾಡಿ, ಸಮಯ ತಗೊಂಡು ಮಾಡಿ. ವಿವಾಹ ನಂತರ ಪುರೋಭಿವೃದ್ಧಿ, ಮನೆ ಅಭಿವೃದ್ಧಿ, ಆಳು ಕಾಳು, ಅಬ್ಬೋ, ಗೋಶಾಲೆ, ಇದೆಲ್ಲವೂ ಅದ್ಭುತವಾಗಿ ಸಿಗತಕ್ಕಂಥದ್ದು. ಶುಕ್ರನ ಮನೇಲಿ ಗುರು ಇರೋದು ಒಂಚೂರು ನನಗೆ ಕದಲಿಕ್ಕೆ. ಗೆಳೆತನಗಳು ಜಾಸ್ತಿ ಆಗ್ತವೆ. ಶುಕ್ರ ಬೇರೆ 6ನೇ ಮನೆ. ಈಗ ಆಗ್ತಿರೋದು ನೋಡ್ತಿದ್ದೀವಲ್ವಾ, ಜಾಗ್ರತೆ. ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಗೆಳೆತನಗಳು, ಆತ್ಮೀಯ ಗೆಳೆತನ, ಅದಿನ್ನೊಂದು ಗೆಳೆತನಕ್ಕೆ ಬ್ಲ್ಯಾಕ್ ಮೇಲ್ ಗೆಳೆತನಗಳೆಲ್ಲ ಆಗುತ್ತೆ ನಮ್ಗೆ. ಯಾಕಂದ್ರೆ ಗುರು ನೆಕ್ಸ್ಟ್ ಇಯರ್ ಮೂವ್ಮೆಂಟ್ ಆಗ್ತಾನೆ. ಅರ್ಧ ಅಷ್ಟಮ ಶನಿ ಬೇರೆ ಇದ್ದಾನೆ. ಆ ನಂತರ ಪಂಚಮ ಶನಿಗೆ ಮಾರ್ಪಾಟ ಆಗ್ತಾನೆ. ಅವನು ಅಷ್ಟಮ ಸ್ಥಾನವನ್ನ ನೋಡ್ತಾನೆ, 7ನೇ ಮನೆ ನೋಡ್ತಾನೆ. ಸೊ ಅದರಿಂದ ತುಂಬಾ ಹುಷಾರಾಗಿರಿ. ಅಪರಿಚಿತ ಗೆಳೆಯ, ಯಾರೋ ಹಳೆ ಗೆಳೆಯ, ಹಳೆ ಫ್ರೆಂಡು ಬಂದ, ಮಾತಾಡ್ದ, ಥ್ಯಾಂಕ್ ಯು ವೆರಿ ಮಚ್, ಟಾಟಾ, ಬಾಯ್ ಬಾಯ್. ದೇವ್ರನ್ನ ನೋಡಿದ್ರಿ ಬಂದ್ರಿ ಅಷ್ಟೇ ರೀ. ಪ್ರಸಾದ ಸಿಕ್ಕರೆ ಅದೃಷ್ಟ. ಅಲ್ಲೇ ನಿಂತ್ಕೊಂಡ್ಬಿಡೋದು, ಕರ್ಕೊಬಂದು ನಡು ಮನೇಲಿ ಇಟ್ಕೊಳ್ಳೋದು ಎರಡೂ ತಪ್ಪೆ. ಮನೆ ಹೀಗೆ 55 ದಾಟಿದೆ, 55 ಆತನಿಗೆ, 42, 44 ದಾಟಿದೆ. ಮಗನಿಗೊಂದು ಬದುಕು ಕಟ್ಟೋ ಸಮಯ ತಾಯಿ ಜೀವಕ್ಕೆ ಮೊದಲೇ ಹೊಡೆದಿದೆ. ಸಪ್ತಮ ಎಲೆ, 7 ಎಲೆ. ಏನೋ ಬಿರುಗಾಳಿ ಬೀಸಿಟ್ಕೊಂಡಿದ್ಯಾ, ನಿನ್ ಜೀವನಕ್ಕೆ ಸಂಸಾರ ಸುಖ ಇಲ್ಲ ಕಣೋ ಮಗು. ಕಟಕ ಲಗ್ನ ಬೇರೆ ಕಣೋ ತಾಯಿ ಅಂದ್ರೆ. ಹೌದು ಗುರುಗಳೇ, ಮೊದಲನೇವ್ರದ್ದು ಇಲ್ಲ, ಇವ್ರು 2ನೇವ್ರು. ಇದೂ ಕಷ್ಟ ಕಣೋ. ಅವನಿಗೆ ಆಲ್ರೆಡಿ ಮನೆ, ಬದುಕು, ಕುಟುಂಬ ಇದೆಯಲ್ಲೋ ತಾಯಿ. ಏನೋ ಇದು ನನ್ನ ಜೊತೆಲ್ಲೇ ಇರಬೇಕು, ಕೆಳಗಡೆನೆ ಮನೆ ಮಾಡಿರ್ಬೇಕು, ಇಲ್ಲ ನಿಮ್ಮ ಮನೆಯಲ್ಲೇ ಕೆಳಗಡೆ ಮನೆ ಮಾಡಿರ್ಬೇಕು. ತಪ್ಪಲ್ವಾ ತಾಯಿ? ಎಲ್ಲೋ ಒಂದು ದೈವ ಅಲ್ಲೊಂದು ಗೌರವಕ್ಕೆ ಒಂದು ದರ್ಶನ ಕೊಟ್ಟಿದೆ. ಇನ್ನೊಂದು ಮನೆ ಕೆಡವಿ, ಇನ್ನೊಂದು ಬದುಕು ಕೆಡವಿ, ಇನ್ನೊಬ್ಬರ ಕಣ್ಣಲ್ಲಿ ನೀರು ಹಾಕ್ಸಿ ಆತನ ಮಗಳು ಕೇಳ್ತಾಳೆ, ಆತನ ಮಗ ಕೇಳ್ತಾನೆ, ಅಪ್ಪ ನಿನಗೇನು ಈ ವಯಸ್ಸಲ್ಲಿ ಅಂದ್ರೆ ಏನು ಉತ್ತರ ನೀನು ಹೇಳ್ತೀಯ ಮಗಳೇ? ಅವನ ಉತ್ತರ ಹೇಳ್ತಾನ? ಬಾರಿ ಬಾರಿ ಓಡೋಗ್ತಾನೆ. ನೀನ್ ಹೇಳ್ಕೋತಿ, ನನ್ನ ಹತ್ರ ಹಾಕಿಲ್ಲ, ನನ್ನ ಹತ್ರ ಕುತ್ಕೋತಿಲ್ಲ, ನನ್ನ ಹತ್ರ ಮಾತಾಡ್ತಿಲ್ಲ ಅಲ್ವಾ? ನಾನ ಎಲ್ಲೋ ಒಂದು ಗೆಳೆತನ ಸಿಕ್ಕಿದೆ, ರೆಸ್ಪೆಕ್ಟ್ ಇಟ್, ವಾಕ್ ಅವೇ. ನೋಡ್ಕೊಡ್ಬೇಡಿ, ತಗೋಬೇಡಿ. ನಿನಗೂ ಸರಿ, ನೀವಿಬ್ರು ಎಲ್ಲೋ ಒಂದು ಕಾರ್ಯಕ್ಕೆ, ಕ್ಷೇತ್ರಕ್ಕೆ ಹೋದ್ರಿ. ಯಾರೋ ಆತನ ಮನೆಯವರು ಸಿಕ್ಕಿದ್ರು. ಆತ ಕೇಳಿದ್ರು, ಅವರು ಹೇಳ ಹೇಗಿದ್ದೀರಿ,
ಇವ್ರು ಯಾರು ಅಂದ್ರೆ ಏನ್ ಹೇಳ್ತಾನೆ? ಇಲ್ಲ ನಿಮ್ ಕಡೆಯವರೇ ಸಿಕ್ಕಿದ್ರು, ನಿನ್ ಮಗನ ಸ್ನೇಹಿತರೇ ಸಿಕ್ಕಿದ್ರು. ಆಂಟಿ ಇಲ್ಲೇ ಇವ್ರು ಯಾರು ಅಂದ್ರೆ ಏನು ಅಂತ ಹೇಳ್ತಿ ತಾಯಿ. ನಿಜವೇ, ಮದುವೆ ಆಗಿದ್ದೀರಿ, ಬದುಕು ಕಟ್ಟಿದಿರಿ, ಕಾನೂನಾಗಿಯೂ ಅದು ಒಪ್ಪತಕ್ಕಂಥದ್ದಲ್ಲ, ಧರ್ಮಬದ್ಧವಾಗಿಯೂ ಒಪ್ಪಲ್ಲ, ಅದು ವೈದಿಕವಾಗಿಯೂ ಒಪ್ಪತಕ್ಕಂಥದ್ದಲ್ಲ. ಅದ್ರ ಮೇಲೆ ಹಿಡಿದಿಟ್ಕೋತೀನಿ ಆಗೋಲ್ಲ. ಅರ್ಥ ಮಾಡ್ಕೊಳ್ಳಿ. ಮಕ್ಕಳ ಕಡೆ ನೋಡಿ, ದೊಡ್ಡ ಮಕ್ಕಳಿದ್ದಾರೆ, ಬದುಕು ಕಟ್ಟಿ ಮಕ್ಕಳ ಕಡೆ ನೋಡಿ, ಮಕ್ಕಳ ಕಡೆ ಅಮ್ಮ ಅಪ್ಪ ಅಂತ ಆದ್ಮೇಲೆ ಕೆಲವೊಂದನ್ನ ಹಿಂಗ್ ಹಿಡ್ಕೋಬೇಕು. ಇಲ್ಲ ಇಲ್ಲ ಅಲ್ಲೇ ನಿಂತ್ಕೋತೇನೆ. ನೋವೇ, ಜಾಗ್ರತೆ. ವೃಶ್ಚಿಕಕ್ಕೆ ಈ ತರದೊಂದು ಆ ಒಂದು ಧನಾಧಿಪತಿ ಸಪ್ತಮದಲ್ಲಿ ಕುಟುಂಬಾಧಿಪತಿ, ನಿಮ್ಮ ಕುಟುಂಬಕ್ಕೆ ನೀವು ಏನೋ ಒಂದು ಎಡವಟ್ಟು ತಂದಿಟ್ಕೊಳ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಹಾಗೆಯೇ ಪಂಚಮಾಧಿಪತಿಯಾಗಿ ಗುರು ಬಂದು ಸಪ್ತಮದಲ್ಲಿದ್ದಾಗ, ಗುರು ಶುಕ್ರನ ಮನೆಯಲ್ಲಿತ್ತು ಸೂರ್ಯನ ಭಾವದಲ್ಲಿ ಬರೋದ್ರಿಂದ ಕಾನೂನಿಗೆ ಸಂಬಂಧಪಟ್ಟಂತ ವೃತ್ತಿ, ಎನಿಥಿಂಗ್, ಲೀಗಲ್ ಡಿಪಾರ್ಟ್ಮೆಂಟ್, ಜಡ್ಜ್ ಇರ್ಬೋದು, ಲಾಯರ್ ಇರ್ಬೋದು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟೇಶನ್, ಅಮೆಂಡ್ಮೆಂಟ್, ನ್ಯಾಯಾಂಗ ಇಲಾಖೆ, ಕಾರ್ಯಾಂಗ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಇರತಕ್ಕಂಥವರಿಗೆ ವಿಶೇಷವಾದಂತ ಬಲ. ಹಾಗೆ ಮಕ್ಕಳಿಂದ ಸುಖ, ಮಕ್ಕಳ ಲೈಫ್ ಸೆಟ್ಲ್ ಆಗುತ್ತೆ, ಮಕ್ಕಳ ಮದುವೆ, ಮಕ್ಕಳ ಕೆಲಸ, ಮಕ್ಕಳ ಕಾರ್ಯ, ಮಕ್ಕಳ ಬಿಸ್ನೆಸ್, ಮಕ್ಕಳಿಂದ ಸಪೋರ್ಟು ನಿಮಗೆ ಬರುತ್ತದೆ. ಎಷ್ಟು ದಿನ ಕೇಳ್ತಿರ್ಲಿಲ್ಲ ನಿಮ್ಮ ಮಕ್ಕಳು ಒಂಥರ ಬದಲಾವಣೆ, ಎಲ್ಲೋ ಯೋಚನೆ, ಏನೋ ಗಾಬರಿ, ಏನೇನೋ ಆತಂಕ ಪಡ್ತಿದ್ರಲ್ವಾ, ಮಕ್ಕಳ ವಿಚಾರದಲ್ಲಿ 100% ಹೇಳ್ತೇನೆ, ಒಂದು ಶುಭ ಸುದ್ದಿ ಒಂದು ನಡೆದಿರ್ಬೇಕು. ಒಳ್ಳೆ ರಿಸಲ್ಟು, ಒಳ್ಳೆ ಕಾಲೇಜು, ಒಳ್ಳೆ ಮದುವೆ ವಿಚಾರನೋ, ಇಲ್ಲ ಒಂದು ಬಿಸ್ನೆಸ್ ವಿಚಾರನೋ, ಏನೋ ಒಂದು ತುಂಬಾ ಒಳ್ಳೆ ವಿಚಾರಗಳು ನಡೀತಿದೆ ವೃಶ್ಚಿಕ ರಾಶಿಯವರಿಗೆ. ಹೌದು ಅಲ್ವೋ ಕಮೆಂಟ್ಸ್ ಮಾಡಿ. ಇನ್ನು ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಂತೂ ಅನುರಾಗ ಉಕ್ಕಿ ಹರಿಯತಕ್ಕಂಥದ್ದಾಗುತ್ತೆ. ತುಂಬಾ ಬುದ್ಧಿವಂತ ಸಂಗಾತಿಯನ್ನ ಪಡಿತೀರಿ. ಇಷ್ಟು ದಿನ ಮಂಕಾಗಿ ಇದ್ದಂತ ನಿಮ್ಮ ಸಂಗಾತಿ ಹುಷಾರಾಗ್ಬಿಡ್ತಾರೆ. ಏನಾದ್ರು ಮಾಡ್ಬೇಕಾದ್ರೆ ಇರಪ್ಪ ನೋಡೋಣ, ಪಕ್ಕ ಆಗ್ಲಿ, ರೋಡ್ ಇರ್ಲಿ, ಡೈರೆಕ್ಷನ್ ಇರ್ಲಿ, ಇನ್ನೊಂದಿರ್ಲಿ, ಈ ತರದ್ದು. ಆ ರೋಡ್ ಇಲ್ಲದೆ, ರಸ್ತೆ ಇಲ್ಲದೆ ಗಮ್ಯ ಮಾಡೋದು ಬೇಡ. ದುಡುಕ್ತಿದ್ರು, ಧುಮುಕ್ತಿದ್ರು, ಮೋಸ ಹೋಗಿದ್ರು, ನೊಂದಿದ್ರು, ದೇಶಾಂತರ ಹೋಗ್ಬಿಡ್ಬೇಕಿತ್ತು ನಿಮ್ ಸಂಗಾತಿ. ಇಲ್ಲ ಅವ್ರಿಗೆ ಆರೋಗ್ಯ ಏನಾದ್ರೂ ಹೆಚ್ಚು ಕಡಿಮೆ ಆಗಿರ್ಬೇಕಿತ್ತು, ಇಲ್ಲ ನಿಮಗೆ ಆರೋಗ್ಯ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕಿತ್ತು. ಸಾಲದ ಶೂಲ, ಸ್ನೇಹಿತರಿಂದಲೇ, ಬಂಧುಗಳಿಂದಲೇ, ಆತ್ಮೀಯರಿಂದಲೇ ಒಂಥರ ಭಾರವನ್ನೆಲ್ಲ ನೋಡಿದಂತ ನೀವು ಈಗ ಗುರು ಪಂಚಮಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸಪ್ತಮಕ್ಕೆ ಬಂದ್ರೆ, ಸಪ್ತಮದಿಂದ ಲಾಭಸ್ಥಾನ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಅದ್ಭುತ ನಡೀತೆ. ಸಾಲ ತೀರ್ಸ್ಕೋತಾರೆ, ಗೌರವ ಮರಳಿ ಪಡಿತಾರೆ ನಿಮ್ಮ ಸಂಗಾತಿ, ನಿಮ್ಮ ಗಂಡ, ನಿಮ್ಮ ಹೆಂಡತಿ. ಅವ್ರಿಗೊಂದು ಇನ್ಕ್ರಿಮೆಂಟೋ, ಒಂದು ಪ್ರಮೋಷನ್, ಒಂದು ಹೆಸರೋ, ಒಂದು ಕೀರ್ತಿಯೋ ಅದ್ಭುತವಾಗಿ ಆಗುತ್ತೆ. ಆಮೇಲೆ ಶುಕ್ರನ ಮನೆಯಲ್ಲಿ ಇರೋದ್ರಿಂದ ಇಷ್ಟು ದಿನ ಓಡದ ಬುದ್ಧಿ ನಿಮ್ಮ ಯಜಮಾನರಿಗೆ ಇಲ್ಲ ನಿಮ್ಮ ಹೆಂಡತಿಗೆ ಓಡ್ಲಿಕ್ಕೆ ಶುರು ಆಗುತ್ತೆ. ವ್ಯವಹಾರದಲ್ಲಿ ಯೋಚನೆ ಮಾಡ್ತಾರೆ, ವ್ಯಾಪಾರಿ ಬುದ್ಧಿ, ಬುದ್ಧಿವಂತರಾಗ್ತಾರೆ, ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡ್ತಾರೆ. ಯಾಕಂದ್ರೆ ಶುಕ್ರನ ಮನೇಲಿ ಗುರು ಬರ್ತಿದ್ದಾಗೆ ಯೋಚನೆ ಶುರು ಮಾಡ್ತಾರೆ. ಹಿಂಗಾಗಿತ್ತು. ಯಾಕಂದ್ರೆ ಶುಕ್ರ ಬಂದು ಯಾವಾಗ್ಲೂ ನೋಡೋದು ಲಾಭವೇ, ನೆನ್ಪಿಟ್ಕೊಳ್ಳಿ. ಗುರು ಲಾಭ ನೋಡಲ್ಲ, ಒಳ್ಳೆತನ ನೋಡೋದು, ಇರ್ಲಿ ಬಿಡು ಅಂತ. ಸೊ ಗುರು ಶುಕ್ರನ ಮನೆಯಲ್ಲಿ ಬಂದಿರೋದ್ರಿಂದ ಹುಷಾರಾಗ್ಬಿಡ್ತಾರೆ. ಓಹೋ, ಇದರಿಂದ ಏಟಾಗಿತ್ತು, ಅದರಿಂದ ಏಟಾಗಿತ್ತು, ಇದರಿಂದ ತಪ್ಪಾಗಿತ್ತು, ಅದರಿಂದ ತಪ್ಪಾಗಿತ್ತು, ಇದರಿಂದ ನೋವಾಗಿತ್ತು ಅನ್ನುವಂಥ ಭಾವ ಆಗುತ್ತೆ. ಚೆನ್ನಾಗಿದೆ. ಒಂದೇ ಆ ಪರಸ್ತ್ರೀ, ಪರಪುರುಷ, ಪರಗೆಳತನ ಅನ್ನತಕ್ಕಂಥ ಜಾಗ್ರತೆ, ಅದೊಂದು ನೋಡ್ಕೊಳ್ಳಿ. ಸ್ತ್ರೀಯರ ವಿಚಾರದಲ್ಲಿ, ಪರಪುರುಷ ವಿಚಾರದಲ್ಲಿ ಎಲ್ಲೇ ಮೀರಿದಂಥ ಭಾವ. ಇಲ್ಲ ಮನೆಯಲ್ಲೇ ಅತ್ತಿಗೆ, ಅಕ್ಕ, ಗಂಡನ ಅಕ್ಕ ತಂಗಿ, ಹೆಂಡತಿಯ ಅಕ್ಕ ತಂಗಿ, ಅತ್ತೆ, ಚಿಕ್ಕತ್ತೆ, ನಾದಿನಿ, ಬೀಗತ್ತಿ, ಏನೇನೋ ಇರ್ತಾರಲ್ವಾ, ಈ ತರದ್ದು ಅಲ್ಲೊಂದು ಸಣ್ಣ ಎಳೆದಾಟಗಳು ಒಂದು ಚೂರು ಇರತಕ್ಕಂಥದ್ದು ಇರುತ್ತೆ. ಸೋದರರಿಗೋಸ್ಕರ ಸ್ವಲ್ಪ ಖರ್ಚು. ನಿಮ್ಮ ಮನೆಯ ಒಡ ಹುಟ್ಟಿದವರು, ಒಂದು ಯಜಮಾನರ ಅಣ್ಣ ತಮ್ಮ, ಹೆಂಡತಿಯ ಅಣ್ಣ ತಮ್ಮ, ನಿಮ್ಮ ಅಣ್ಣ ತಮ್ಮ, ಇಲ್ಲ ಗಂಡನ ಅಣ್ಣ ತಮ್ಮ, ಇಲ್ಲ ನಿಮ್ಮ ಪತ್ನಿಯ ಅಣ್ಣ ತಮ್ಮ, ಇವರಿಗೆ ಸ್ವಲ್ಪ ಖರ್ಚು ವೆಚ್ಚ ಇದು ಆಗತಕ್ಕಂಥದ್ದು. ಗೌರವಂ, ಪದವಿ, ಪ್ರತಿಷ್ಠಂ, ಹೆಸರು, ಕೀರ್ತಿ, ಕುತ್ತಿಗೆನಲ್ಲಿ ಒಂದು ಹಾರ ಬೀಳೋದು, ಮಹಾಪ್ರಸಾದಗಳು ಬರೋದು, ದೇವಕ್ಷೇತ್ರಗಳು ನೋಡೋದು. ಪುತ್ರ ಯೋಗಂ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಬಂದಿರೋದನ್ನ ಶುಕ್ರನ ಮನೆಯಲ್ಲಿ ಪುತ್ರ ಯೋಗಂ, ಮಗುವಾಗತಕ್ಕಂಥದ್ದು. ಈ ಟ್ರೀಟ್ಮೆಂಟ್ ಮೂಲಕ ಮಗು. ಆದ್ರೂ ಶುಕ್ರ 6ನೇ ಮನೆ ಇದ್ದಾನೆ. ಅದರಿಂದ ನೋಡಿ, ಗುರು ಚಂದ್ರ ನಕ್ಷತ್ರಕ್ಕೆ ಬಂದಾಗ, ಶುಕ್ರ ಆಗ ಚಂದ್ರನ ಮನೆಯಲ್ಲಿ ಇದ್ದಾಗ IVF ಸಮಥಿಂಗ್
ಈ ಒಂದು ಕೃತಕ ಗರ್ಭಧಾರಣೆ ಅಂತ ಹೇಳ್ತಾರಲ್ವಾ, ಸರೋಗೆಸಿ ಮದರ್, ಸರೋಗೆಸಿ ಫಾದರ್, ಇಲ್ಲ ಆ ಎಗ್ ನ ಡೆವಲಪ್ ಮಾಡಿ ಮಕ್ಕಳು ಮಾಡ್ಕೊಳ್ಳೋದು, ಮಗುವನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಎರಡನೇ ಮಗು ಇಲ್ಲ ಮೊದಲನೇ ಮಗು, ದತ್ತು ಮಗು, ಈ ರೀತಿಯ ಮಗುವಿನ ಒಂದು ಸೌಭಾಗ್ಯ ನೋಡುವ ಪ್ರಯತ್ನವೂ ಇದೆ. ಶುಕ್ರ ಶಾಂತಿ ಒಂದು ಮಾಡಿಸ್ಕೊಳ್ಳಿ. ಹೇಗೆ, ಏನು, ಎತ್ತ, ಅದನ್ನೊಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತೇನೆ. ಕಾಯ್ತಿರಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಅತಿ ಮುಖ್ಯವಾಗಿ ಪ್ರತಿ ಶುಕ್ರವಾರ ಹತ್ತಿರದ ಶ್ರೀನಿವಾಸರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ವೇಣುಗೋಪಾಲ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ, ರಂಗನಾಥರ ದೇವಸ್ಥಾನ, ವಿಷ್ಣುವಿಗೆ ಸಂಬಂಧಪಟ್ಟಂತ ಯಾವುದೇ ಆಲಯವಿದ್ದರೂ ಒಂದು 5 ಜನಕ್ಕೆ ತಾಂಬೂಲ ತಗೊಂಡೋಗಿ ಅರ್ಚನೆ ಮಾಡಿಸಿ ನೀವೇ ಕೊಟ್ಬಿಡಿ. ಇಲ್ಲ ಪುರೋಹಿತರ ಮುಖೇನ ಆದ್ರೂ ಕೊಡ್ತಾ ಬರ್ತಕ್ಕಂಥದ್ದು. ಒಂದು 2 ಎಲೆ, 2 ಅಡಿಕೆ, ಮುಖ್ಯವಾಗಿ ಒಂದು ಬಟ್ಲು ಕೊಬ್ಬರಿ ಇಲ್ಲ ಒಂದು ತೆಂಗಿನಕಾಯಿ ಇಟ್ಟು ಒಂದು 6 ಬಳೆ ಅರಿಶಿನ ಕುಂಕುಮನು ಇಟ್ಟು ಕೊಡ್ತಾ ಬನ್ನಿ. ಆಮೇಲೆ ಯಾರಾದ್ರೂ ಜೋಡಿ ಪಕ್ಷಿಗಳು ಕಟ್ಟಿ ಮಾರ್ತಿರ್ತಾರೆ, ಯಾವ್ದಾದ್ರು ಸರಿ, ಲವ್ ಬರ್ಡ್ಸು ಅದು ಇದು ಏನೇನೋ ಹೆಸರಲ್ಲಿ ಇರುತ್ತಲ್ವಾ, ತಗೊಬನ್ನಿ. ರೆಕ್ಕೆ ಪುಕ್ಕ ಬಂದಿದ್ರೆ ಒಂದ್ 2-3 ದಿನ ಇಟ್ಟು ಸೇವೆ ಮಾಡಿ ಆಕಾಶಕ್ಕೆ ಬಿಡಿ. ರೆಕ್ಕೆ ಪುಕ್ಕ ಕಟ್ ಮಾಡಿಬಿಟ್ಟಿದ್ರೆ ಒಂದು 15 ದಿನ, 20 ದಿನ, 30 ದಿನ ಇಟ್ಟು ಪೋಷಿಸಿ ಕ್ಷಮೆ ಕೇಳ್ಬಿಟ್ಟು, ಅಯ್ಯ ನಿನ್ನ ಬಂಧನ ಯೋಗ ಇಡೋ ಯೋಗ್ಯತೆ ನಮಗಿಲ್ಲ, ಬಂಧಿಸೋ ಯೋಗ ನಮಗಿಲ್ಲ, ಕ್ಷಮಿಸು, ನಿನ್ನ ಬಂಧ ಮುಕ್ತಗೊಳಿಸ್ಲಿಕ್ಕೆ ತಂದಿರೋದು ಅಂತ ಹೇಳಿ ಆ ಪಕ್ಷಿಗಳನ್ನ ಆಕಾಶಕ್ಕೆ ಬಿಡತಕ್ಕಂಥದ್ದು ಮಾಡಿ ಬಂಧ ಮುಕ್ತಗೊಳಿಸಿ. ಇಷ್ಟು ದಿನ ಬಂಧನದಲ್ಲಿ ಏನಿದ್ರಿ, ಒದ್ದಾಟ ಏನ್ ಪಟ್ಟಿದ್ರಿ, ಸುಮಾರು ಕಡಿಮೆ ಅಂದ್ರೂ ಒಂದು 6 ವರ್ಷದಿಂದ ಒದ್ದಾಡಿದ್ರಿ, ನನ್ನ ಲೆಕ್ಕಾಚಾರ ಸರಿ ಇದ್ರೆ. ಏನೋ ಆತಂಕದ ಜೀವನ. 3 ವರ್ಷದಿಂದ ಅಂತೂ ಅಲ್ಲಾಡಿ ಹೋಗಿದ್ದೀರಿ. ಗುರು ದೃಷ್ಟಿ ಮುಕ್ಕೋಟಿ ದೇವತೆಗಳವರ ಅಂತೀವಿ, ಮುಕ್ಕೋಟಿ ಶಾಪಗಳ ನಿರ್ಮೂಲನೆ, ಮುಕ್ಕೋಟಿ ದೋಷಗಳ ನಿರ್ಮೂಲನೆ ಅಂತ ಹೇಳ್ತೀವಿ. ಅಂಥದೊಂದು ವಿಸ್ಮಯ ಆಯಿತು ಅನ್ನುವುದಾದರೆ ಒಂದು ಪುಟ್ಟದಾಗಿ, ಯಾಕಂದ್ರೆ ಪಂಚಮದಲ್ಲಿ ರಾಹು ಇದಾನಲ್ವಾ, ಅವನು ನೋಡ್ತಾನೆ ಗುರುವನ್ನ ಅನ್ನೋ ಕಾರಣಕ್ಕೆ ಒಂದು ರಾಹು ರಕ್ಷಾ ಕವಚವನ್ನ ಧರಿಸ್ತಕ್ಕಂಥದ್ದು ಮಾಡಿ. ಪುರುಷರಾದ್ರೆ ಬಲಗೈಗೆ, ಹೆಣ್ಮಕ್ಳಾದ್ರೆ ಎಡಗೈಗೆ ಧರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಒಳ್ಳೆದಾಗ್ಲಿ ಅಂತ ಹೇಳ್ತಾ, ಈ ಏಕಾದಶಿ ದಿನದ ಈ ಒಂದು ಪೂರ್ವಭಾದ್ರ ನಕ್ಷತ್ರದ ದಿನ ತಾರಾಬಲ ನೋಡ್ಬಿಡೋಣ. ವಿಶೇಷವಾಗಿ ಭರಣಿ ನಕ್ಷತ್ರ, ರೋಹಿಣಿ, ಆರುದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ ನಕ್ಷತ್ರಕ್ಕೆ ವಿಶೇಷ ತಾರಾಬಲ. ಮೊದಲಿಗೆ ಮೇಷರಾಶಿ ಚೆನ್ನಾಗಿದೆ. ಚಂದ್ರ ಗುರುಸಾರದಲ್ಲಿದ್ದು ಗುರು ಧನಸ್ಥಾನ, ಬ್ಯೂಟಿಫುಲ್. ಏನು ದೇಹಾಧಿಪತಿಯೂ ಕೂಡ ಆತ. ಸೊ ಎಷ್ಟು ಆದಾಯ ಇದೆಯೋ ಅಷ್ಟೇ ಖರ್ಚು ವೆಚ್ಚ, ಸ್ಟೇಟಸ್, ಭೂಮಿ, ಮನೆ ಅನ್ನತಕ್ಕಂಥದ್ದು ಸ್ವಲ್ಪ ಇರುತ್ತೆ. ಬಿಟ್ಟು ಗೌರವ, ಹೆಸರು, ಗೋಯಡ್ ಮಕ್ಕಳೇ. ಅದರಲ್ಲೂ ಗುರುಗಳಾಗಿದ್ದೀರಿ, ಪುರೋಹಿತರಾಗಿದ್ದೀರಿ, ಟೀಚರ್ ಆಗಿದ್ದೀರಿ, ಅಡ್ವೈಸರ್ ಆಗಿದ್ದೀರಿ, ಅದ್ಭುತವಾದ ದಿನ. ಇನ್ನು ವಿಶೇಷವಾಗಿ ವೃಷಭ ರಾಶಿಗೆ ಒಂದ್ ಸ್ವಲ್ಪ ತೊಳಲಾಟ, ಕಾರಕ ಭಾವನಾಸ್ತಿ. ಗುರು ಏನ್ ಗೊತ್ತಾ, ಒಂದ್ಸಲ ಅವ್ನ್ ಮುಂದಕ್ಕೆ ಹೋಗಲ್ಲ, ಹೋಗೋರ್ಗು ಡೌಟ್, ಇದು ಹಿಂಗಿದ್ರೆ ಅದ್ ಹಿಂಗಿದ್ರೆ ನೋಡಿ. ನಾವು ಅದಕ್ಕೆ ನಾವು ಫೇಲ್ಯೂರ್ ಆಗೋದು. ದಾರಿ ತೋರ್ಸೋಕ್ ನಮಗ್ ಗೊತ್ತಿದೀವಿ, ನಮಗ್ ನಮ್ ದಾರಿ ಗೊತ್ತಿಲ್ಲ. ನೀವು ನೋಡಿ, ದ ಬೆಸ್ಟ್ ಟೀಚರ್ ವಿಲ್ ಹ್ಯಾವ್ ಎ ವರ್ಸ್ಟ್ ಫ್ಯಾಮಿಲಿ, ಇಲ್ಲ ಈ ವಿಲ್ ಬಿ ಎ ವರ್ಸ್ಟ್ ಫ್ಯಾಮಿಲಿ ಮ್ಯಾನ್. ನಿಜಾನೇ, ನನ್ನ ವಿಚಾರದಲ್ಲಿ ಮಾತ್ರ ಇದು ಸತ್ಯವೆ. ನನ್ನ ಗುರುಗಳ ವಿಚಾರ ತುಂಬಾ ನೋಡಿದ್ದಾನೆ. ಆದ್ರಿಂದ ಇವತ್ತು ಆ ರೀತಿ. ಸೊ ನೀವು ನಿರ್ಧಾರ ಮಾಡಬೇಕು ಅಂದ್ರೆ ನಿಮ್ಗೊಂದು ಹೇಳ್ಕೊಡ್ತೇನೆ ಸೀಕ್ರೆಟ್. ನಿಮ್ಮ ಮಕ್ಕಳನ್ನ ಕೇಳಿ, ಬ್ಯೂಟಿಫುಲ್. ಇಲ್ಲ ನಿಮ್ಮ ಒಡ ಹುಟ್ಟಿದವರನ್ನ ಕೇಳಿ, ಏನ್ ಮಾಡ್ಬೇಕು ಅಂದ್ರು ಅದ್ಭುತ, ಚೆನ್ನಾಗಿದೆ. ಹಣಕಾಸು ಲೇವಾದೇವಿಗಳಿಗೆ ಸಂಬಂಧಪಟ್ಟಂತ ವ್ಯವಸ್ಥೆ, ವ್ಯವಹಾರ, ಉದ್ಯೋಗ ಅನುಕೂಲ. ಮಿಥುನ ರಾಶಿ
ಗುರು 12ನೇ ಮನೆ ಅವಮಾನಂ ಅಪಮಾನಂ ಒಂಥರ ಉದ್ಯೋಗದಲ್ಲೂ ಕುಟುಂಬದಲ್ಲೂ ದೊಡ್ಡ ಸ್ಥಾನದಲ್ಲಿದ್ರೆ ಅಂತೂ ದಡಬಡಾಯಿಸ್ಬಿಡುತ್ತೆ. ದಶಾಭುಕ್ತಿಗಳು ನಿಮಗೆ ಏನಾದ್ರೂ ಫೇವರ್ ಇಲ್ಲ, ಗುರು ದಶೆ ಏನಾದ್ರೂ ನಡೀತಿದೆ, ಗುರು 12ನೇ ಮನೆ, ದೇಶ ಬಿಟ್ಟು ಹೋಗಕ್ಕೆ ಇಲ್ಲ, ಮನೆ ಬಿಟ್ಟು ಹೋಗಕ್ಕೆ ಇಲ್ಲ, ಊರ್ ಬಿಟ್ಟು ಹೋಗಕ್ಕೆ ಇಲ್ಲ, ಜೈಲ್ಗೆ ಹೋಗಕ್ಕೆ ಇಲ್ಲ, ಕೋರ್ಟ್ ಮೆಟ್ಲತ್ತೋಕ್ ರೆಡಿ ಆಗಿ ಕನ್ಫರ್ಮ್. ಯಪ್ಪ, ಗುರು ಅಸ್ತಂಗತನಾಗಿದ್ರು ಸೂರ್ಯನ್ ಸಾರ ಬೇರೆ. ಒಂದು ಧೈರ್ಯ ಬಂಡ ಧೈರ್ಯ ಇನ್ನೊಂದೇನೋ ಮಾಡಕ್ ಹೋಗ್ತೀರಿ, ಏನು ಮಾಡಕ್ ಹೋಗ್ಬೇಡಿ. ಗಣಪತಿ 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 ಗಣಪತಿ. ಗುರು ಕೊಡಲ್ಲ ಈಗ ನಿಮ್ಗೆ, ಏನ್ ಮಾಡಿದ್ರು ಕೊಡಲ್ಲ. ಅದು ಗಣಪತಿಯನ್ನು ಹಿಡ್ಕೋಬೇಕು. ಗಣಪತಿ ಅನುಷ್ಠಾನ, ಗಣಪತಿ ಪೂಜೆ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ. ಓಂ ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ. ಇವತ್ತು ಕೂಡ ಅಷ್ಟ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಉದ್ಯೋಗದಲ್ಲಿ ನೆಮ್ಮದಿ. ಕರ್ಕಾಟಕ ರಾಶಿ, ಗುರು ಲಾಭದಲ್ಲಿದ್ದಾನೆ, ಲಾಭವೇ. ಕಷ್ಟಪಟ್ಟು ಲಾಭ ಪಡಿತೀರಿ, ಚೆನ್ನಾಗಿದೆ. ಕಲಾ ಮಾಧ್ಯಮದಲ್ಲಿರೋರಿಗೆ ವಿಶೇಷ ಪ್ರಗತಿ ಚೆನ್ನಾಗಿದೆ. ದೂರದ ಕೆಲಸ, ದೂರದ ವೃತ್ತಿ, ದೂರದ ವ್ಯಾಪಾರ, ದೂರದ ಉದ್ಯೋಗ, ಪರಿಶ್ರಮ. ಸಿಂಹ ರಾಶಿ, ವಿಶೇಷವಾಗಿ ಚಂದ್ರ ಗುರುಸಾರದಲ್ಲೇ ಇದ್ದು ಶನಿಯ ಜೊತೆಯಲ್ಲಿರುವುದರಿಂದ ಅಲ್ಲೊಂದು ಸಣ್ಣ ಎಳೆದಾಟ ಉಂಟು. ಗುರುಭಾವದಲ್ಲೇ ಇದ್ದಾನೆ, ಗುರು ಕೇಂದ್ರದಲ್ಲಿ ಇದ್ದಾನೆ. ಕೇಂದ್ರದಲ್ಲಿ ಅವಾಗ ಶುಭ ಗ್ರಹಗಳಾಗೋಯ್ತು. ಅಧಿಕಾರ, ಹೆಸರು, ಕೀರ್ತಿ, ಪದವಿ ಹುಡ್ಕೊಂಡು ಬರುತ್ತೆ. ಆದರೆ ಕೇಂದ್ರದಲ್ಲಿರೋ ಗುರು ನಿಮ್ಮವರೇ ಶತ್ರುಗಳು ಮಾಡ್ತಾನೆ. ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಂಬಬೇಡಿ, ಯಾರ ಮೇಲೇನೋ ನಂಬಿಕೊಂಡು ಕೆಲಸ ಮಾಡಬೇಡಿ. ಆಯಾ ಕೆಲಸ ಲಿಸ್ಟ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಮಾಡಿ. ಅದ್ಭುತ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯೋದಯ, ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಭಾಗ್ಯೋದಯ. ಸ್ವಲ್ಪ ಖರ್ಚುಗಳು, ಖುಷಿಗೋಸ್ಕರ, ಸಂಭ್ರಮಕ್ಕೋಸ್ಕರ, ಆನಂದಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಅನ್ನತಕ್ಕಂಥದ್ದೇ ವಿನ ತೊಂದರೆಗಳೇನೂ ಇಲ್ಲ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ, ಏನು ತೊಂದರೆ ಇಲ್ಲ. ತುಲಾ ರಾಶಿ, ಗುರು ಅಷ್ಟಮ, ಗೌರವಕ್ಕೆ ಕುತ್ತು ಜಾಗ್ರತೆ, ದೂರದ ಕೆಲಸ, ದೂರದ ಬೆಟ್ಟ ನನಗೆ ಮಕ್ಕಳೇ. ಇಷ್ಟು ಸ್ವೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಕೊಳ್ಳೋದಲ್ಲ. ಎಲ್ಲೋ ದೂರದಲ್ಲಿ ಏನೋ ಒಂದು ಆನ್ಲೈನ್ ಮೆಸೇಜ್ ಬಂತು, ಇನ್ನೊಂದೇನೋ ನಾವು ನೋಡೇ ಇಲ್ಲ, ಗೊತ್ತಿಲ್ಲ, ಇನ್ನೊಂದೇನೋ ಎಕ್ಸ್ಪೋರ್ಟ್ ಅಂತೆ, ಇಂಪೋರ್ಟ್ ಅಂತೆ, ಯಾವುದೋ ಬೆಟ್ಟಿಂಗ್ ಅಂತೆ, ಯಾರಿಗೋ ಲಾಟ್ರಿ ಅಂತೆ, ಇನ್ಯಾವುದೋ ಅನೈತಿಕ. ಗುರು ಅಷ್ಟಮದಲ್ಲಿದ್ರೆ ಅನೈತಿಕ ವ್ಯವಹಾರ, ಮೋಸದ ವ್ಯವಹಾರ, ಮೋಸದ ಲೆಕ್ಕಾಚಾರ, ಮೋಸದ ವ್ಯಾಪಾರ ಅನ್ನತಕ್ಕಂಥದ್ದು ಹೇಳ್ತೇವೆ. ಈ ಎಚ್ಚರಿಕೆ ತುಲಾರಾಶಿ, ಅಂಥದಕ್ಕೆ ಹೋಗ್ಬೇಡಿ. ಗೌರವಕ್ಕೆ ನಿಂತ್ಕೊಳ್ಳಿ, ಎಲ್ಲ ಹುಡ್ಕೊಂಡು ಬರುತ್ತೆ. ಯಾಕಂದ್ರೆ ಪಂಚಮದಲ್ಲಿರೋ ಚಂದ್ರ ಗುರುಸಾರದಲ್ಲಿರೋದ್ರಿಂದ ಆ ರೀತಿ ಟೀಚರು, ಲೆಕ್ಚರರು, ಪ್ರೊಫೆಸರು, ಅಡ್ವೈಸರು, ಮಾರ್ಗದರ್ಶಿ, ಪೌರೋಹಿತ್ಯ, ಜಡ್ಜ್ಗಳು, ತುಂಬಾ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ, 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿ ಗುರು, ಸಪ್ತಮದಿಂದ ಗುರು ಬೇರೆ ನೋಡ್ತಿದ್ದಾನೆ. ಚೆನ್ನಾಗಿದೆ. ಸುಖವೃದ್ಧಿ, ಅಮ್ಮನನ್ನ, ಅತ್ತೆಯನ್ನ, ಒಡ ಹುಟ್ಟಿದವನ್ನ, ಕುಟುಂಬದವ್ರನ್ನ ಭೇಟಿ ಮಾಡತಕ್ಕಂಥದ್ದು. ಒಂದು ಸ್ವಲ್ಪ ಖರ್ಚಷ್ಟೇ, ಏನೋ ಒಂದು ಸಣ್ಣ ಆತಂಕ, ಏನೋ ಆಗೋಲ್ಲ, ಒಳ್ಳೆದೇ ಆಗುತ್ತೆ. ಸುಖಸ್ಥಾನದಲ್ಲಿ ಭಾಗ್ಯಾಧಿಪತಿ ಇದ್ದಾಗ ಸುಖವೇ. ಅಮ್ಮನ ಮನೆಗೆ, ಕುಟುಂಬ, ಅವರಿಂದ ಸಹಾಯ, ಅಪ್ಪನಿಂದ ಸಹಾಯ, ಒಡ ಹುಟ್ಟಿದವರಿಂದ ಸಹಾಯ, ಹತ್ತಿರದವರಿಂದ ಸಹಾಯ, ಸಂಗಾತಿಯಿಂದ ಸಹಾಯ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಧನುಸು ರಾಶಿ, ಏನೋ ಭಯ. ಗುರುವು 6ನೇ ಮನೆ, ಇರ್ಲಾರ್ದು ಇರುವೆ ಬಿಟ್ಕೊಂಡ ಅಂತ ಹೇಳ್ತಾರೆ ಕೆಲವರು. ಹಾಗೆ ಈಗ ಎಲೆಕ್ಷನ್ಗಳು ನಡೀತಿದೆ ಅಲ್ವಾ, ಕೆಲವರು ಸೀದಾ ಹೋಗಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ಧುಮುಕ್ಬಿಡೋದು. ನಿಮ್ಮನ್ನ ನೋಡಿ ಓಟ್ ಹಾಕೋಲ್ಲ, ನೆನ್ಪಿಟ್ಕೊಳ್ಳಿ. ಸೆಲೆಬ್ರಿಟೀಸು, ಅದು ಇದು ಅದೆಲ್ಲ ಇಲ್ಲ. ಅಲ್ಲಿ ನಡೆಯೋದೇ ರಾಜಕೀಯ ಲೆಕ್ಕಾಚಾರ ಬೇರೆ. ತುಂಬಾ ಅಪರೂಪ. 1% ವೋಟ್ ಕನ್ವರ್ಷನ್ ಆದ್ರೆ ಜಾಸ್ತಿ. ನಿಮಗೆ ವ್ಯಕ್ತಿಗತವಾಗಿ ಅದ್ರ ಮೇಲೆ ಇಲ್ಲ, ಪಕ್ಷಾಂತರ ಸಿದ್ಧಾಂತ ಇದೆ, ಡನ್, ಒಳಗಡೆ ಇಟ್ಕೊಳ್ಳಿ. ಸುಮ್ಮನೆ ಹೋಗಿ ಇರ್ಲಾರ್ದು ಇರುವೆ ಬಿಟ್ಕೊಂಡ ಅಂತ ನಮ್ಮವರು ಜೈಕಾರ ಇನ್ನೊಂದು ಹೋಗ್ಬೇಡಿ. ನೀವು ತುಂಬಾ ಸೂಕ್ಷ್ಮ ಕಲಾವಿದರು, ಗುರುಗಳು, ಟೀಚರ್ಸು, ಲೆಕ್ಚರರ್ಸು, ನಿಜವಾಗ್ಲು ಮುಗ್ಧ ಮಕ್ಕಳು ನೀವು. ನಿಮ್ ನಟನೆ ಬಿಟ್ರೆ, ನಿಮ್ ರೈಟಿಂಗ್ ಬಿಟ್ರೆ, ನಿಮ್ ಬರವಣಿಗೆ ಬಿಟ್ರೆ ನಿಮ್ ಬೇರೆ ಏನೂ ಗೊತ್ತಿಲ್ಲ. ಇದೆಲ್ಲ ಅಯ್ಯೋ ಅನ್ನಿಸ್ಬಿಡುತ್ತೆ.
ನೋಡಿ ಒಂದು ನಟ ಹಾಕೇ ಬಿಟ್ಟಿದ್ದಾರೆ ಜಗ್ಗೇಶ್ ಅವರು, ಸೆಲೆಬ್ರಿಟಿ ಆಗೋದು ಕಷ್ಟ, ಸೆಲೆಬ್ರಿಟಿ ಆದ್ಮೇಲೆ ಜೈಲಲ್ಲಿ ಇದ್ದಾಗೆ ಅಂತ. ಸತ್ಯವೇ. ಯಾವುದು ನೀವು ಕೆಮ್ಮಿದ್ರು ತಪ್ಪು, ನಿಂತರೂ ತಪ್ಪು, ಮಾತಾಡೋದು ತಪ್ಪು, ನಿಮಗೆ ಯಾಕೆ ಬೇಕು ಇದು? ಆ ಎಂಜಲ್ ಕಾಸ್ ಸುದ್ದಿಗೂ ಹೋಗ್ಬೇಡಿ. ಅವ್ರೇನೋ ಕೊಡ್ತಾರೆ, ಕರೀತಾರೆ, ಬನ್ನಿ ನಮ್ ಜೊತೆ ವೇದಿಕೆ ಹಂಚ್ಕೊಳ್ಳಿ, ಅದು ಇದು. ದಯಮಾಡಿ ಹೋಗ್ಬೇಡಿ ಮಕ್ಕಳೇ, ನೀವು ತುಂಬಾ ಕಷ್ಟಪಟ್ಟು ಹೆಸರು ಪಡೆದಿದ್ದೀವಿ, ತುಂಬಾ ತುಂಬಾ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೋಗ್ತಿರ್ಲಿಲ್ಲ. ಅಂತ ಸೂಕ್ಷ್ಮಮತಿ ವ್ಯಕ್ತಿ, ಯಾರೋ ಎಲ್ಲೋ ಏನೋ ಒಂದು ಮಾತಂದ್ಬಿಟ್ರೆ ತಟ್ಕೊಳ್ಳಲ್ಲ, ಆಗೋಲ್ಲ, ಅಷ್ಟು ಕಷ್ಟಪಟ್ಟಿರ್ತೀರಿ. ಅವ್ರ ಹಾಗೆ ಎಲ್ಲೂ ಯಾವ ಪಕ್ಷಕ್ಕೂ ಗುರ್ತಿಸ್ಕೊತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ, ಹೇಳಿಕೆನೂ ಕೊಡ್ತಿರ್ಲಿಲ್ಲ. ನಮಗೂ ಅದಕ್ಕೆ ಸಂಬಂಧವಿಲ್ಲ ಅಂತ ಅಷ್ಟೇ. ಧನುಸು ರಾಶಿ ಆ ಥರದ್ದೊಂದು ಇರಲಾರದೆ ಯಾವುದೋ ಒಂದು ಇರುವೆ, ಯಾರಿಗೋ ಸಹಾಯ, ಯಾರಿಗೋ ಒಳ್ಳೇದು ಅಂತ ಹೋಗಿ ನೋವು ತಿಂದ್ಬಿಡ್ತೀವಿ. ಹುಷಾರು, ಏನ್ ಬೇಕಿಲ್ಲಪ್ಪ ನಮ್ಗೆ. ನಮ್ಗೇನ್ ಗೊತ್ತಿದೆ, ನಮ್ ಲಿಮಿಟ್ ಅಲ್ಲಿ ಹಮಾರ ಗಲ್ಲಿನ ಹಮ್ ಶೇರ್, ನಮ್ ಗಲ್ಲಿನಲ್ಲಿ ನಾವು ಆಡೋಣ, ನಮಗ್ ಗೊತ್ತಿರೋದ್ರಲ್ಲಿ ಆಡೋಣ. ನಮಗ್ ಗೊತ್ತಿರೋದ್ರಲ್ಲಿ ಎಲ್ಲೋ ಹೋಗಿ ಮೂಗು ತೂರಿಸಿ ಏನೋ ಎಡವಟ್ ಮಾಡ್ಕೋತೀರಿ. ಹುಷಾರು. ಇನ್ನು ಮಕರ ರಾಶಿ, ಗುರುವೇ ನಿಮ್ಮ ಮನೆಯಲ್ಲಿದ್ದಾನೆ. ವಾಕ್ಸ್ಥಾನ, ಪಂಚಮ ಸ್ಥಾನದಲ್ಲಿ ಗುರು ಬೇರೆ. ಬ್ಯೂಟಿಫುಲ್ ಡೇ, ತುಂಬಾ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ, ಸಂಗಾತಿಯಿಂದ ಸಹಕಾರ, ಆತ್ಮೀಯರಿಂದ ಸಹಕಾರ, ಒಬ್ಬ ಗುರು ರೂಪದ ಆತ್ಮೀಯ ಗೆಳೆಯ, ಸ್ನೇಹಿತ, ಬಂಧು, ಆತ್ಮ ಬಂಧು, ಅಮ್ಮನೇ ಇರ್ಬೋದು, ಅಪ್ಪನೇ ಇರ್ಬೋದು, ಯಾರು ಹಿರಿಯರೇ ಇರ್ಬೋದು, ನಿಮ್ಗೆ ಮರೆಯಾಗಿ ನಿಂತು ಗೈಡೆನ್ಸ್ ಮಾಡ್ತಕ್ಕಂಥದ್ದಾಗುತ್ತೆ. ಅದಕ್ಕೊಂದು ಶುಭ ಸುದ್ದಿ, ಶುಭ ಫಲ, ಶುಭ ತೀರ್ಥ, ಶುಭ ಪ್ರಸಾದ ಇವತ್ತು ಖಂಡಿತ ನೋಡ್ತೀವಿ. ಕುಂಭರಾಶಿ, ಗುರು ಕೇಂದ್ರದಲ್ಲಿದ್ದು ಗುರುಸಾರದಲ್ಲೇ ಚಂದ್ರ ಇರೋದ್ರಿಂದ ಲಾಭಾಧಿಪತಿ, ಧನಾಧಿಪತಿ, ಸುಖಂ. ಸೊ ಲಾಭವು ವೃತ್ತಿಬದ್ಧವಾಗಿ, ಕುಟುಂಬಬದ್ಧವಾಗಿ, ವ್ಯವಹಾರಬದ್ಧವಾಗಿ ಅದ್ಭುತವಾಗಿ ನಡೀತಕ್ಕಂಥ ಒಂದು ದಿನ. ನೀವೇನ್ ಪರಿಶ್ರಮ ಪಟ್ಟಿದ್ರು, ಅದರಲ್ಲೂ ಟೀಚಿಂಗ್, ಲೆಕ್ಚರರ್, ಡಾಕ್ಟರ್, ನರ್ಸು, ಕಾಂಪೌಂಡರ್, ಮೆಡಿಸನ್ನು, ಹಣಕಾಸು ಇಲಾಖೆ, ಎಕನಾಮಿಕ್ಸು, ಅರ್ಥಶಾಸ್ತ್ರಜ್ಞ, ಕಾನೂನು ಪಂಡಿತರು, ಜಡ್ಜು, ರೈಟರು, ಬರವಣಿಗೆ, ಲೇಖನ, ಪೌರೋಹಿತ್ಯ, ಜ್ಯೋತಿಷ್ಯ, ಅದ್ಭುತ ಪ್ರಗತಿ. ಮೀನರಾಶಿ, ನೀವು ಸ್ವಲ್ಪ ಎಚ್ಚರಿಕೆ. ಯಾವುದೋ ಒಂದು ತುಳುಕಾಟ, ಎಳೆದಾಟ, ಒದ್ದಾಟ, ಗುದ್ದಾಟ, ಇದು ಆಗತಕ್ಕಂಥ ಪ್ರಭಾವವನ್ನ ಸೂಚಿಸ್ತಿರ್ತಕ್ಕಂಥ ಒಂದು ದಿನ. ದುಡುಕಬೇಡಿ. ಒಂಥರ ಚಂದ್ರ 12ನೇ ಮನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಗುರು ಬೇರೆ ಪರಾಕ್ರಮ ಸ್ಥಾನದಲ್ಲಿ ಕುಳಿತು ಬಿಟ್ಟಿದ್ದಾನೆ, ಒಂಟಿ ಗುರು. ಸೊ ಅದರಿಂದ ಯಾವ್ದು ಮಾಡೋದು, ಯಾವ್ದು ಬಿಡೋದು, ಎರಡೂ ಕನ್ಫ್ಯೂಷನ್ ಆದಾಗ ತಟಸ್ಥ ಆಗ್ಬೇಕು. ಜಾಗ್ರತೆ. ತುಂಬಾ ಖರ್ಚುಗಳು ಮಾಡ್ಕೋತೀರ, ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಅನಗತ್ಯ. ಸ್ವಲ್ಪ ಬ್ರ್ಯಾಂಡ್ ಯೋಚನೆ ಮಾಡೋದು ಜಾಸ್ತಿ ನೀವು. ಯಾಕಂದ್ರೆ ಕುಜನ ಮನೆ ಪಕ್ಕದಲ್ಲೇ ಇದೆಯಲ್ವ, ನಾನು ಯಾರು ಗೊತ್ತಾ, ನಾನೇನ್ ಗೊತ್ತಾ, ನನ್ಗೆ ಹಿಂಗೆ ಇರ್ಬೇಕು ಗೊತ್ತಾ. ನಮ್ಮನ್ನ ಯಾರು ನೆನ್ಪಿಟ್ಕೊಳ್ಳಲ್ಲ. ಈಗ ಸಿದ್ದೇಶ್ವರ ಸ್ವಾಮಿಗಳನ್ನ ಎಷ್ಟು ಜನ ನೆನ್ಸ್ಕೊಂಡು ಹೋಗ್ತಿದ್ದಾರೆ ಗದ್ಗೆಗೆ. ಅಬ್ದುಲ್ ಕಲಾಂ ಅವ್ರ ಗದ್ಗೆಗೆ ಎಷ್ಟು ಜನ ಹೋಗ್ತಿದ್ದಾರೆ, ಅಂಬೇಡ್ಕರ್ ಅವ್ರ ಗದ್ಗೆಗೆ ಎಷ್ಟು ಜನ ಹೋಗ್ತಿದ್ದಾರೆ, ಇಂದಿರಾ ಗಾಂಧಿ ಗದ್ಗೆಗೆ ಎಷ್ಟು ಜನ ಹೋಗ್ತಿದ್ದಾರೆ, ಜಯಲಲಿತಾ ಗದ್ಗೆಗೆ ಎಷ್ಟು ಜನ ಹೋಗ್ತಾರೆ. ಬಾತೆ ಚೋಡೋ, ಪಾಗಲ್ ಲೋಗೆ ಆಪ್ ಲೋಗ್. ಆ ಬ್ರ್ಯಾಂಡು ಅನ್ನೋದು ಫಸ್ಟ್ ತೆಗೀರಿ ಮನಸ್ಸಿಂದ. ನೀವು ಬ್ರ್ಯಾಂಡು ಅಷ್ಟೇ, ನೀವು ಬದುಕಿರುವವರೆಗೆ ಬ್ರ್ಯಾಂಡು. ನಿಮ್ಮನ್ನ ನೆನಪು ಬಿಡಲ್ಲ. ಏನಂತಾರೆ ಗೊತ್ತಾ, ಒಂದು ಬಹುದೊಡ್ಡ ನಟ ಆತ್ಮೀಯ ಸ್ನೇಹಿತ ತತ್ಕೊಂಡ್ರೆ ಬಾಡಿ ಬಂತು ನೋಡ್ರ ಎತ್ರ, ನೋಡ್ಲು ಇಲ್ವಂತೆ ಆ ಕಡೆ ತಿರುಗಿ. ಬಾಡಿ ಬಂತು ನೋಡಿದ್ರೆ ಸಹಿಸ್ಕೊಳ್ಳಲ್ವೇ? ಇಷ್ಟು ದಿನ ಇದು ಗೆಳತನ, ಆತ್ಮೀಯತೆ ಪಕ್ಕದಲ್ಲಿ ಇದ್ದಿದ್ದು ಅಷ್ಟೇ. ಮಕ್ಕಳೇ, ನನ್ನ ಮಾತು ಕೇಳಿ, ನೀವಿರುವವರೆಗೆ ಚಕ್ರ ಸುತ್ತೋದು. ಅದರಿಂದ ಈ ಇಲ್ಲದ ವ್ಯಾಮೋಹ, ಈ ಇಲ್ಲದ ಹೆಸರು, ಇಲ್ಲದ ಕೀರ್ತಿ, ಇಲ್ಲದ ಪ್ರೆಸ್ಟೀಜು, ಇಲ್ಲದ ಇದನ್ನ ಜಾಸ್ತಿ ತಟ್ಟೆಯಲ್ಲಿ ಇಟ್ಕೋಬೇಡಿ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.